ಮಾರ್ನಿಂಗ್. ಸೊ ನಿಮ್ದೆಲ್ಲ ಎಷ್ಟೊತ್ತಿಗೆ ಡೇ ಸ್ಟಾರ್ಟ್ ಆಗುತ್ತೆ? ಆದರೆ ನನ್ನ ಡೇ ಮಾತ್ರ ಎಕ್ಸಾಕ್ಟ್ ಒಂದು 5:20 ಒಳಗಡೆ ಸ್ಟಾರ್ಟ್ ಆಗ್ತಾ ಇದೆ. ಇನ್ನು ಬೆಳಗ್ಗೆ ಒಂದು ಸ್ವಲ್ಪ ಬಿಸಿನೀರು ಕುಡಿತಾ ಬುಕ್ಸ್ ಓದಿ ಹೊರಗೆ ಬರೋದ್ರೊಳಗಡೆ 6 ಗಂಟೆ ಆಗಿರುತ್ತೆ. ಇನ್ನು ಒಳಗಡೆ ಎಕ್ಸಸೈಸ್ ಮಾಡೋದಕ್ಕಿಂತ ಹೊರಗಡೆ ಒಂಥರ ಅದೇನೋ ಕೂಲ್ ಅಂತ ಅನ್ಸುತ್ತೆ, ಮತ್ತೆ ಒಳ್ಳೆ ಬ್ರೀತ್ ಮಾಡೋದಕ್ಕೆ ಚೆನ್ನಾಗಿ ಅನ್ಸುತ್ತೆ ಅಂತೇಳಿ ಹೊರಗಡೆ ಸ್ಪೇಸ್ ಮಾಡ್ಕೊಂಡಿದ್ದೀನಿ. ಬಟ್ ಇವತ್ತು ಹಾಗೆ ಫ್ರೆಂಡ್ಸ್ ಒಳಗಡೆದೆಲ್ಲ ಮುಗಿಸ್ಕೊಂಡಲ್ಲ, ಮತ್ತೆ ನೀರು ಕುಡಿದು ಬುಕ್ಸ್ ಓದಿ ಇನ್ನು ನನ್ನ ಟೈಮ್ ಆಯಿತು ಅಂತ ಅನ್ಕೊಂಡು ಎಕ್ಸಸೈಸ್ ಮಾಡೋದಕ್ಕೆ ಅಂತ ಹೊರಗಡೆ ಬಂದು ನೋಡಿದ್ರೆ ಅಲ್ಲಿ ಒಂದಿಬ್ರು ಜನ ನಿಂತ್ಕೊಂಡಿದ್ರು. ಹಾಗಾಗಿ ಅದು ಯಾಕೋ ಸಖತ್ ಅನ್ಕಂಫರ್ಟಬಲ್ ಅದಕ್ಕೆ ಸ್ಟಾರ್ಟ್ ಆಗಿಬಿಡ್ತು. ಒಳಗಡೆ ಹೋಗ್ತಾರೇನೋ ಅಂತ ನಿಂತ್ಕೊಂಡು ಯೋಚನೆ ಮಾಡಿದೆ, ಬಟ್ ಹೋಗ್ಲಿಲ್ಲ ಅವರು. ಇನ್ನು ನಾನು ಟೈಮ್ ಆಗುತ್ತೆ ಅಂತ ಹೇಳಿ ನೋಡೋವರೆಗೂ ನೋಡಿ ಸೀದಾ ಮತ್ತೆ ಮಡ್ಚಿಟ್ಕೊಂಡು ಒಳಗಡೆ ಹೋದೆ. ಇನ್ನು ಬನ್ನಿ ಇವತ್ತಿನ ಡೇನ ಸ್ಟಾರ್ಟ್ ಮಾಡೋಣ. ವೆಲ್ಕಮ್ ಬ್ಯಾಕ್ ಒನ್ಸ್ ಅಗೇನ್. ಹಾಗೆ ತುಂಬ ಜನರು ನನಗೆ ಕೇಳ್ತಾ ಇದ್ದೀರಿ ಮ್ಯಾನಿಫೆಸ್ಟೇಷನ್, ವರ್ಕೌಟ್ಸ್ ಇದ್ರ ಬಗ್ಗೆ ಎಲ್ಲ ಇನ್ ಡೀಟೇಲ್ ಆಗಿ ಹೇಳಿ ಅಂತೇಳಿ. ನಿಜವಾಗ್ಲೂ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ನನಗೇನೇನೆಲ್ಲ ಬೆನಿಫಿಟ್ ಆಗಿದೆ ಅದನ್ನು ಪ್ರತಿಯೊಂದನ್ನು. ಸೊ ಪ್ರತಿದಿನ ಬೆಳಗ್ಗೆ ಎದ್ದು ವರ್ಕೌಟ್ ಮತ್ತು ಈ ಮ್ಯಾನಿಫೆಸ್ಟೇಷನ್, ಗ್ರಾಟಿಟ್ಯೂಡ್ ಇದೆಲ್ಲ ನಂದು ಹಳೆಯ ರೊಟೀನ್. ಬಟ್ ರೀಸೆಂಟ್ಲಿ ನಾನು ಬಿಟ್ಬಿಟ್ಟಿದ್ದೆ, ಸ್ವಲ್ಪ ಗ್ಯಾಪ್ ಆಗಿ. ಬಟ್ ಇತ್ತೀಚೆಗೆ ಮತ್ತೆ ನಾನು ಸ್ಟಾರ್ಟ್ ಮಾಡಲೇಬೇಕು ಅಂತ ಅಂದ್ಕೊಂಡು ಹಠದಲ್ಲಿ ಸ್ಟಾರ್ಟ್ ಮಾಡಿದ್ದೀನಿ. ಹಾಗೆ ಅದನ್ನು ಡೈಲಿ ಕನ್ಸಿಸ್ಟೆನ್ಸಿಯಾಗಿ ಮಾಡ್ತಾ ಮೇಂಟೈನ್ ಕೂಡ ಮಾಡ್ತಾ ಇದ್ದೀನಿ. ಇದು ನನಗಂತೂ ಪರ್ಸ್ನಲಿ ಇದರಿಂದ ತುಂಬ ಬೆನಿಫಿಟ್ ಆಗಿದೆ ಫ್ರೆಂಡ್ಸ್. ಮುಂಚೆಯಿಂದನೂ ಹಳೆ ಲಾಗ್ಸ್ ನೋಡೋರಿಗೆಲ್ಲ ಗೊತ್ತಿರುತ್ತಲ್ಲ. ಸೊ ಸಖತ್ ಸಫರ್ ಆಗುವಾಗ ನನಗೆ ಕೈ ಹಿಡಿದಿರುವಂಥದ್ದು ಇದೆ. ಆ್ಯಕ್ಚುಲಿ ತುಂಬ ಜನ ಕೇಳ್ತಿರ್ತಾರೆ ಈ ವೆಯ್ಟ್ ಲಾಸ್ ಆಗಿರ್ಬೋದು, ಹೆಲ್ತ್ ಪ್ರಾಬ್ಲಮ್ಸಿಂದ ಹೆಂಗೆ ಹೊರಗೆ ಬರಬೇಕು ಅಂತೇಳಿ. ಫಸ್ಟ್ ಪ್ರಿಯಾರಿಟಿ ಬಂದು ಈ ಫಿಸಿಕಲ್ ಆ್ಯಕ್ಟಿವಿಟಿ. ನಾವು ಇದನ್ನು ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ ಅಂದರೆ ಅದು ಹೆಂಗೆ ಬದಲಾವಣೆ ಆಗಿರ್ತೀವೋ ನಮಗೆ ಗೊತ್ತಿರಲ್ಲ. ಬಟ್ ಏನು ಕೆಲವೊಬ್ಬರಿಗೆ ಟೈಮ್ ಆಗುತ್ತೆ, ಕೆಲವೊಬ್ರಿಗೆ ಟೈಮ್ ಆಗೋದಿಲ್ಲ, ಕೆಲವೊಬ್ರು ಸಿಚುವೇಶನ್ಸ್ ತುಂಬ ಕ್ರಿಟಿಕಲ್ ಇರುತ್ತೆ. ಬಿಕಾಸ್ ಮನೇಲಿ ರೆಸ್ಪಾನ್ಸಿಬಿಲಿಟೀಸ್ ಜಾಸ್ತಿ ಇರುತ್ತೆ, ಹಾಗಾಗಿ ತುಂಬ ಸ್ಕಿಪ್ ಮಾಡ್ತಾರೆ. ಆಮೇಲೆ ಮಾಡೋದಕ್ಕೂ ಕೂಡ ಮನಸ್ಸು ಬರಲ್ಲ. ಆದರೆ ಮಾಡಬೇಕು ಅಂತ ನಾವೇನಾದ್ರು ಡಿಸೈಡ್ ಆದ್ವಿ ಅಂದರೆ ಅದು ಯಾವುದು ಮ್ಯಾಟ್ರ್ ಅಲ್ಲ. ಇದು ಕೂಡ ಅದಷ್ಟೇ ಸತ್ಯ. ಒಂದು ವೇಳೆ ನಿಮ್ಗೆ ಏನಾದರೂ ಬೆಳಗ್ಗೆ ಟೈಮ್ ಆಗಲಿಲ್ಲ ಅಂದರೆ 11 ಗಂಟೆ 11:30 ಈ ಥರ ಟೈಮಿಂಗ್ಸಲ್ಲಿ ಮಾಡ್ಬೋದು, ಅಥವಾ ಈವ್ನಿಂಗ್ ಟೈಮಲ್ಲಿ ಮಾಡ್ಬೋದು. ಸೊ ಈವ್ನಿಂಗ್ ಟೈಮ್ ಮಾಡೋದ್ರಿಂದ ಅದು ಕೂಡ ಒಂದು ರೀತಿಯಾಗಿ ಬೆನಿಫಿಟ್ಸ್ ಇದೆ. ಹೆಂಗೆ ಅಂದರೆ ಕೆಲವೊಬ್ಬರಿಗೆ ನಿದ್ದೆ ಮಾಡೋ ಪ್ರಾಬ್ಲಮ್ಸ್ ಇರುತ್ತೆ, ಮತ್ತು PCOD PCOS ಇರೋರು ಕೂಡ ಈ ಥರ ಪ್ರಾಬ್ಲಮ್ಸಿಂದ ಸಫರ್ ಆಗ್ತಿರ್ತಾರೆ, ಅವ್ರಿಗೂ ಕೂಡ ಅಷ್ಟೇ. ಮತ್ತು ಬೆಳಗ್ಗೆ ಮಾಡೋದ್ರಿಂದ ಏನು ಬೆನಿಫಿಟ್ ಇದೆಯೋ ಈವ್ನಿಂಗ್ ಮಾಡೋದ್ರಿಂದ ಕೂಡ ಅದ್ರ ಈಕ್ವಲ್ ಬೆನಿಫಿಟ್ಸ್ ಇದೆ. ಸೊ ಅದು ಮಾತ್ರ ನನಗೆ ಗೊತ್ತಿರೋವಂಥದ್ದು. ಇನ್ನು ನಾನು ಯಾಕೆ ಸ್ಟಾರ್ಟ್ ಮಾಡಿದ್ದು ಅಂತಂದರೆ ನನಗೆ ಆಂಗ್ಸೈಟಿ, ಡಿಪ್ರೆಷನ್ ಮತ್ತು ಕೆಲವೊಂದಷ್ಟು ಪ್ರಾಬ್ಲಮ್ಸ್ ಲೈಫಲ್ಲಿ ತುಂಬಾ ಇತ್ತು. ಆವಾಗ ನಾನು ಸ್ಟಾರ್ಟ್ ಮಾಡಿದ್ದು. ಇದನ್ನು ಸ್ಟಾರ್ಟ್ ಮಾಡ್ತಾ ನಾನು ಅದರಿಂದ ಹೊರಗೆ ಬರೋದಕ್ಕೂ ಕೂಡ ಹೆಲ್ಪ್ ಆಯಿತು. ಇನ್ನು ಯಾವಾಗ ಮುಂಚೆ ಹೆಂಗಿದ್ನಲ್ಲ ಅದಕ್ಕಿಂತ ತುಂಬ ಸ್ಟ್ರಾಂಗ್ ಆಗಿ, ತುಂಬ ಕಾನ್ಫಿಡೆಂಟ್ ಆಗಿ ಚೇಂಜ್ ಆಗೋದಕ್ಕೂ ಕೂಡ ನನಗೆ ಹೆಲ್ಪ್ ಆಯಿತು. ಅದನ್ನು ನೀವು ಆಲ್ರೆಡಿ ಎಲ್ಲರೂ ನೋಡ್ತಾ ಇದ್ದೀರಿ, ಅದನ್ನು ಗಮನಿಸ್ತಾ ಇದ್ದೀರಿ. ಇನ್ನು ಇವಾಗ ನಾನು ಮಾಡ್ತಾ ಇರೋಂಥ ಎಕ್ಸಸೈಸ್ಗಳಿಂದ ಲೈಟಾಗಿ ವೆಯ್ಟ್ ಲಾಸ್ ಕಡೆ ಸ್ವಲ್ಪ ಫೋಕಸ್ ಮಾಡಿದ್ದೀನಿ. ದಿವ್ಯಾ, ನೀವು ಆಲ್ರೆಡಿ ಕರೆಕ್ಟ್ ವೇಟಲ್ಲಿ ಇದ್ದೀರಿ ಅಂತ ನೀವು ಅನ್ಬೋದು. ಬಟ್ ವೇಟ್ ಓಕೆ ಅಂತ ಅನ್ಸಿದ್ರು ಕೂಡ ಸ್ಟ್ರೆಂತ್ ಗೇನ್ ಆಗಬೇಕು ಅನ್ನೋದು ಮೈಂಡಲ್ಲಿ ತುಂಬ ಬರ್ತಾ ಇದೆ ನನಗೆ ಇತ್ತೀಚೆಗೆ. ಯಾಕಂದರೆ ಮಗುವಾಗಿ ಒಂದು ಹಂತದವರೆಗೂ ನಾವು ವೇಟ್ ಬಗ್ಗೆ ಫೋಕಸ್ ಮಾಡ್ತೀವಿ, ಅದಾದಮೇಲೆ ಸ್ಟ್ರೆಂತ್ ಮೇಲೇ ಫೋಕಸ್ ಮಾಡಬೇಕು. ಬಿಕಾಸ್ ಇವತ್ತು ಒಂದೊಂದು ಮಗುಗೆ ಎಲ್ಲದು ಕೂಡ ವೀಕ್ ಆಗಿದ್ದೀವಿ ಅನ್ನೋ ರೀತಿಯಾಗಿ ಇರ್ತಾರೆ. ಬಟ್ ಆ್ಯಕ್ಚುಲಿ ನನಗೆ 3 ಬೇಬೀಸ್ ಆಗಿರೋದ್ರಿಂದ ನನಗೆ ಒಳಗಡೆ ಒಂದು ಸ್ವಲ್ಪ ವೀಕ್ನೆಸ್ ಅಂತ ಅನ್ನಿಸ್ತೀನಿ. ನನಗೆ ಊಟ ಇರಲೇಬೇಕು, ಮತ್ತು ಆ್ಯಂಕ್ಷಿಯಸ್ನೆಸ್ ಅನಿಸ್ತಾ ಇರುತ್ತೆ ಓವರ್ ಸ್ಟ್ರೆಸ್ ಆದರೆ. ಮತ್ತು ನನಗೆ ಏನಾದರೂ ಇರಿಟೇಷನ್ ಆಗುವಂಥದ್ದು, ನನಗೆ ಇಷ್ಟ ಆಗದಿರೋಂಥ ಸಂದರ್ಭಗಳಾಯಿತು ಅಂದರೆ ಡೆಫಿನೆಟ್ಲಿ ನಾನು ಆ್ಯಂಗ್ಸೈಟಿ ಆಗ್ತೀನಿ. ಸೊ ಹಂಗಾಗಿ ಅದರಿಂದ ಹೊರಗೆ ಬರೋದಕ್ಕೆ, ಅದನ್ನೆಲ್ಲ ನಾನು ಮೇಂಟೈನ್ ಮಾಡೋದಕ್ಕೆ ನನ್ನ ರೋಟೀನ್ಸ್ ಏನೇನಿರಬೇಕು ಅದನ್ನೆಲ್ಲ ಸೆಟ್ ಮಾಡಿ ಇಟ್ಕೊಂಡಿದ್ದೀನಿ. ಈವನ್ ತುಂಬ ವರ್ಸ್ಟಾಗಿ ನನ್ನ ಸಿಚುವೇಶನ್ ಕ್ರಿಯೇಟ್ ಆಗೋದಕ್ಕೂ ಕೂಡ ನಾನು ಬಿಟ್ಟಿಲ್ಲ ಇಲ್ಲಿವರೆಗೂ. ಇನ್ನು ಇವಾಗ ಯಾಕೆ ಇದನ್ನು ಮತ್ತೆ ಇಷ್ಟು ಸ್ಟ್ರಿಕ್ಟಾಗಿ ಫಾಲೋ ಮಾಡ್ತಿದ್ದೀನಿ ಅಂತಂದರೆ, ರೀಸೆಂಟ್ಲಿ ಕೂಡ ಸ್ವಲ್ಪ ಎಮೋಷ್ನಲಿ ಯಾಕೋ ವೀಕ್ ಆದೆ ಅಂತ ಅನ್ನಿಸ್ತಾ ಇತ್ತು ಫ್ರೆಂಡ್ಸ್. ಹಾಗಾಗಿ ಟೋಟಲ್ ಓವರ್ ಆಲ್ ಹೆಲ್ತ್, ನನ್ನ ಮೆಂಟಲ್ ಹೆಲ್ತ್ ಕೂಡ ಚೆನ್ನಾಗಿರಬೇಕು, ಇನ್ನು ನನ್ನ ಫಿಸಿಕಲ್ ಹೆಲ್ತ್ ಕೂಡ ಚೆನ್ನಾಗಿರಬೇಕು. ಇನ್ನು ಇದೆರಡು ಚೆನ್ನಾಗಿದ್ವಿ ಅಂದರೆ ಎಮೋಷ್ನಲಿ, ಫೈನಾನ್ಷಿಯಲಿ ಆರಾಮ್ಸೆ ಆಗ್ತೀವಿ ಅನ್ನೋ ಕಾರಣಕ್ಕೆ ಇಷ್ಟು ನೀಟಾಗಿ ಮಾಡ್ಕೊಂಡು ಬರ್ತಾ ಇದ್ದೀನಿ. ಇನ್ನು ಸಿಂಪಲ್ ಒಂದು ಪ್ಯಾಟ್ರನ್ ಹೇಳ್ಬಿಡ್ತೀನಿ, ಕೆಲವೊಬ್ರು ವುಮೆನ್ಸ್ಗೆ ತುಂಬ ಹೆಲ್ಪ್ ಆಗಲಿ ಅನ್ನೋ ಕಾರಣಕ್ಕೆ. ನೀವು ಇವಾಗ ಜಿಮ್ಗೆ ಹೋಗಬೇಕಾಗಿಲ್ಲ, ಮತ್ತು ಇನ್ನು ಹೊರಗಡೆ ಏನು ನಾವು ಟ್ರೈನಿಂಗ್ ತೊಗೋಬೇಕಾಗಿಲ್ಲ ವರ್ಕೌಟ್ ಮಾಡಬೇಕು ಅಂತಂದ್ರೆ ಯಾವ ಥರ ಡಿಸೈನ್ ಮಾಡ್ಕೋಬೋದು ಅಂತ ಹೇಳ್ತೀನಿ. ಅದಕ್ಕಿಂತ ಮುಂಚೆ ಇಲ್ಲಿ ನೋಡಿ, ನಾನು ಲೈಯಿಂಗ್ ಮಾಡೋ ಅಂತ ಎಕ್ಸಸೈಸ್ ಮಾಡುವಾಗ ಕಂಪಲ್ಸರಿ ಜಯಂತ್ನ ಕರಿತೀನಿ. ಯಾಕೆ ಅಂದರೆ ಅದು ಸ್ವಲ್ಪ ಕಷ್ಟ ಇರುತ್ತೆ. ನಿಮಗೆ ನೋಡೋದಕ್ಕೆ ಸಖತ್ ಈಸಿ ಲೈಯಿಂಗ್ ಎಕ್ಸಸೈಸ್ ಅನ್ನೋದು, ಬಟ್ ಅಲ್ಲಿ ಸ್ಟ್ರೆಂತ್ ಎಷ್ಟು ಬೀಳುತ್ತೆ ಗೊತ್ತಾ. ಹಾಗಾಗಿನೇ ತುಂಬ ಜನ ಲೈಯಿಂಗ್ ಎಕ್ಸಸೈಸ್ ಮಾಡೋದ್ರಿಂದ ಹೊಟ್ಟೆ ಬೇಗ ಕರೆಸ್ಕೊತಾರೆ. ನಾನು ಇದನ್ನು ಮಾಡೋವಾಗ ಜಯಂತ್ ಕರಿತೀನಲ್ಲ, ಅವರು 1-2 ಎಕ್ಸಸೈಸ್ಗೆ ಸುಸ್ತಾಗಿಬಿಡ್ತಾರೆ. ನಾನಂತರ ಸಖತ್ ನಗ್ತಾ ಇರ್ತೀನಿ. ಇಲ್ಲಿ ನೋಡಿ ಎದ್ದು ಹೊರಟ್ರು, ನಿನ್ನ ಜೊತೆ ಮಾತ್ರ ಮಾಡಬಾರ್ದು ಎಕ್ಸಸೈಸ್, ಅಷ್ಟು ಪೇನ್ ಆಗೋ ರೀತಿ ಮಾಡಿಸ್ತೀಯಾ ಅಂತೇಳಿ. ಸೊ ಹಾಗಾಗಿನೇ ಕೆಲವೊಂದು ಎಕ್ಸಸೈಸ್ಗೆ ಕರಿತೀನಿ ನಾನು, ಅವ್ರಿಗೆ ಹೋಗ್ಬಿಡ್ತಾರೆ ಫ್ರೆಂಡ್ಸಿಗೆ. ಇನ್ನು ಬನ್ನಿ ಪ್ಯಾಟರ್ನ್ ಹೇಳ್ತೀನಿ ಅಂತ ಹೇಳಿದ್ನಲ್ಲ, ಹೆಂಗೆ ಅಂದರೆ ಜಸ್ಟ್ ಒಂದು 5 ಮಿನಿಟ್ಸ್ ಒಳಗಡೆ ವಾರ್ಮ್ ಅಪ್ ಎಕ್ಸಸೈಸ್ ಮಾಡ್ತೀವಲ್ಲ ಅವಾಗ ವಾರ್ಮ್ ಅಪ್ ಮಾಡ್ಕೊತೀನಿ. ಅದಾಗಿದ್ದ ತಕ್ಷಣ 5ರಿಂದ 8 ಎಕ್ಸಸೈಸ್ಗಳು 20 ಸೆಟ್ಸ್ ರೀತಿಯಲ್ಲಿ ಒಂದು ಆರಿಸ್ಕೋಬೇಕು, ನಿಂತ್ಕೊಂಡು ಮಾಡೋವಂಥ ಎಕ್ಸಸೈಸ್ಗಳು.
5ರಿಂದ 8 ಒಂದು 20 ಸೆಟ್ ಫಸ್ಟ್ ಸೆಟ್ ಮಾಡಿದ್ರು ಕೂಡ ಓಕೆ. ಅದಾದಮೇಲೆ ಲೈಯಿಂಗ್ ಮಾಡಿ ಒಂದು 5 ಎಕ್ಸಸೈಸ್ಗಳನ್ನ ನಾವು ಈ ರೀತಿ ನೆನ್ಪಿಟ್ಕೋಬೇಕು, ಒಂದು 20 ಸೆಟ್ಗಳನ್ನ ಮಾಡೋ ರೀತಿಯಾಗಿ. ಅದು ಯಾವುದನ್ನ ನಾವು ಟಾರ್ಗೆಟ್ ಮಾಡಬೇಕಂದ್ರೆ, ನಿಮಗೆ ವೆಯ್ಟ್ ಲಾಸ್ ಮಾಡಬೇಕಾ, ಸೊ ಅದನ್ನು ನೀವು ಪ್ರಾಕ್ಟೀಸ್ ಮಾಡ್ಕೊಳ್ಳಿ, ಅಥವಾ ಬೊಜ್ಜು ಕರಗಿಸ್ಬೇಕಾ ಅದನ್ನೇ ಪ್ರಾಕ್ಟೀಸ್ ಮಾಡ್ಕೊಳ್ಳಿ, ಇನ್ನು ಸ್ಟ್ರೆಂತ್ ಗೇನ್ ಆಗಬೇಕಾ ಸೊ ಅದನ್ನು ನಾವು ಪ್ರಾಕ್ಟೀಸ್ ಮಾಡ್ಕೋಬೋದು ಈ ಥರ. ಆಮೇಲೆ ಇನ್ನು ಇದಾಗಿದ ತಕ್ಷಣ ಸೂರ್ಯ ನಮಸ್ಕಾರ ಸ್ಟಾರ್ಟ್ ಆಗುತ್ತೆ. ಎಕ್ಸಾಕ್ಟಾಗಿ ನನಗೆ ಒಂದು 5ರಿಂದ 8 ನಿಂತ್ಕೊಂಡು ಮಾಡುವಂಥದ್ದು, ಅದಾದಮೇಲೆ ಮಲ್ಕೊಂಡು ಲೈಯಿಂಗ್ ಎಕ್ಸಸೈಸ್ ಆಗಿರ್ಬೋದು, ಅದಾದಮೇಲೆ ಎಕ್ಸಾಕ್ಟ್ ನಾನು ಸೂರ್ಯ ನಮಸ್ಕಾರಕ್ಕೆ ಬಂದುಬಿಡ್ತೀನಿ. ಸೊ ಒಂದು 5 ಸೂರ್ಯ ನಮಸ್ಕಾರ ಮಾಡ್ತೀನಿ, 5ನ್ನೇ ಸೆಟ್ ಮಾಡ್ಕೊಂಡ್ಬಿಟ್ಟಿದ್ದೀನಿ ಫ್ರೆಂಡ್ಸ್. ನನಗೆ ಇನ್ನೂ ಟಾರ್ಗೆಟ್ ಇದೆ, ಇನ್ನೂ ಆಸೆ ಇದೆ 12 ಸೂರ್ಯ ನಮಸ್ಕಾರ ಮಾಡಬೇಕು ಅಂತ. ನನಗಂತೂ ಸಖತ್ ಇಷ್ಟ 12 ಸೂರ್ಯ ನಮಸ್ಕಾರ. ಯಾವಾಗ ಮಾಡ್ತೀನಪ್ಪ ಅಂತ ವೆಯ್ಟ್ ಮಾಡ್ತಾ ಇದ್ದೀನಿ. ಅಂದರೂ ಅನ್ಕೊತೀನಿ ಡೈಲಿ ಒಂದೊಂದು ಇನ್ಕ್ರೀಸ್ ಮಾಡೋಣ ಅಂತ. ಬಟ್ 5ಕ್ಕೆ ಬಂದ ತಕ್ಷಣ ಮೇ ಬಿ ಸ್ಟಾಪ್ ಆಗ್ತಾ ಇದ್ದೀನಿ, ಅದು ನನ್ನ ಮೈಂಡ್ ಸೆಟ್ ಇರ್ಬೋದು ಅಂತಲೂ ಅಂದ್ಕೊಂಡು ಅಕ್ಸೆಪ್ಟ್ ಮಾಡಿಬಿಟ್ಟಿದ್ದೀನಿ. ಬಟ್ ಡೆಫಿನೆಟ್ಲಿ ನೆಕ್ಸ್ಟ್ ಟೈಮ್ ನಾನು ಟ್ರೈ ಮಾಡ್ತೀನಿ. ಇನ್ನು 5 ಸೂರ್ಯ ನಮಸ್ಕಾರ ಆಗಿದ ತಕ್ಷಣ ಇಲ್ಲಿ ನೋಡಿ ಯಾವ ಥರ ಹೆಂಗಾಗಿದೆ ಅಂತೇಳಿ. ಅದಾಗಿ ಇನ್ನು 3 ಆಸನಗಳು ಮಾಡ್ತೀನಿ. ಈ ಆಸನಗಳಿಂದ ನನಗೆ ಸ್ಟ್ರೆಸ್ ರಿಲೀಫ್ ಆಗುತ್ತೆ, ನನ್ನ ಮೈಂಡನ್ನು ಮತ್ತು ನಾನು ರೀಫೋಕಸ್ಡ್ ಮತ್ತು ರೀಸೆಟ್ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ. ಇದರಿಂದ ಇಷ್ಟು ಚೆನ್ನಾಗಿ ಬೆನಿಫಿಟ್ ಇರುತ್ತೆ ಅಂತ ನಂಗೆ ಗೊತ್ತಿರಲಿಲ್ಲ. ತುಂಬ ಜನ ನೆಗೆಟಿವ್ ಥಾಟ್ಸಿಂದ ಸಫರ್ ಆಗ್ತಿರ್ತಾರೆ, ಈ ಆ್ಯಂಗ್ಷಿಯಸ್ನೆಸ್ಸಿಂದ ಸಫರ್ ಆಗ್ತಿರ್ತಾರೆ, ಫ್ಯೂಚರ್ ಬಗ್ಗೆ ನೆನೆಸ್ಕೊಂಡು ಆ್ಯಂಗ್ಷಿಯಸ್ನೆಸ್ ಬರ್ತಿರುತ್ತೆ. ಸೊ ಅದೆಲ್ಲದಕ್ಕೂ ಕೂಡ ತುಂಬ ರೀಸನ್ಗಳಿರುತ್ತೆ, ಒಂದೇ ಅಂತ ಹೇಳಲ್ಲ. ಅದರಿಂದ ಕಡಿಮೆ ಆಗಬೇಕು ಅಂತಂದರೆ ಈ ಥರದ್ದೆಲ್ಲ ಮಾಡ್ಕೊಳ್ಳೋದ್ರಲ್ಲಿ ತಪ್ಪಿಲ್ಲ. ಹಾಗೆ ಕೆಲವೊಬ್ರು ಕೇಳ್ಬೋದು, ನೀವು ಇದನ್ನೆಲ್ಲ ಕಲ್ತಿದ್ದೀರಾ ಅಥವಾ ಏನಾದರೂ ಕೋಚಿಂಗ್ ತೊಗೊಂಡಿದ್ದೀರಾ, ಟ್ರೈನಿಂಗ್ ತೊಗೊಂಡಿದ್ದೀರಾ, ಹಾಗೆ ಹೆಂಗೆ ಅಂತ ಹೇಳಿ. ಅದು ಕೆಲವೊಬ್ರು ನೆಗೆಟಿವ್ ಆಗಿ ಕೂಡ ಕಮೆಂಟ್ಸ್ ಹಾಕ್ತಾರೆ. ಬಟ್ ಡೋಂಟ್ ವರಿ, ನಾನು ಅದಕ್ಕೆಲ್ಲ ಆನ್ಸರ್ ಕೊಡಲ್ಲ. ಬಟ್ ಕೆಲವೊಬ್ರು ಯಾರು ನನಗೋಸ್ಕರ ವೆಯ್ಟ್ ಮಾಡ್ತಿರ್ತಾರಲ್ಲ, ಅವ್ರಿಗೆ ಖಂಡಿತ ನಾನು ಆನ್ಸರ್ ಕೊಡಬೇಕಾಗಿರುತ್ತೆ. ಅವರಿಗೋಸ್ಕರ ಮಾತ್ರ ಹೇಳ್ತಾ ಇದ್ದೀನಿ. ನಾನು ಯಾವುದೂ ಇದನ್ನು ಕಲೀಲಿಲ್ಲ, ಆದರೆ ಕಲಿಯುವಂಥ ಸಮಯ ಬಂದಾಗ ನಾನು ಹುಡ್ಕೊಂಡು ಹೊರಟಾಗ ಬಂದಿರೋವಂಥ ಚಿಕ್ಕದಾಗಿರುವಂಥ ಇನ್ಫಾರ್ಮೇಷನ್ ಆಗಿರ್ಬೋದು, ವಿದ್ಯೆ ಆಗಿರ್ಬೋದು, ಅದಕ್ಕಿಂತ ಹೆಚ್ಚಾಗಿ ನನಗೆ ಅಗತ್ಯ ಇರುವಂಥ ಒಂದು ಚಿಕ್ಕ ಕೆಲಸ, ಅದನ್ನು ನಾನು ಸಂಪೂರ್ಣವಾಗಿ ಮಾಡ್ತಾ ಇದ್ದೀನಿ. ಹಾಗೆ ಕೆಲವೊಬ್ರಿಗೆ ಯೂಸ್ ಆಗುತ್ತೆ ಅನ್ನೋ ರೀತಿಯಲ್ಲಿ ಹೇಳ್ತಾ ಇದ್ದೀನಿ. ಇನ್ನು ಫ್ರೆಂಡ್ಸ್, ಟೈಮಿಂಗ್ಸ್ನ ನಾನು ನಿಮ್ಮ ಮುಂದೆ ಡಿಸ್ಪ್ಲೇ ಕೂಡ ಮಾಡ್ತಾ ಇದ್ದೀನಿ. ಅಲ್ಲಿ ಹಿಂದ್ಗಡೆ ಏನೋ ಗಡಿಯಾರ ಇದೆ. ನಾನು ಎಕ್ಸಸೈಸ್ ಸ್ಟಾರ್ಟ್ ಮಾಡುವಾಗ ಎಕ್ಸಾಕ್ಟ್ 6 ಗಂಟೆ ಆಗಿರುತ್ತೆ, ಆವಾಗಲೇ ನಾನು ಮಾಡೋದು. ಇನ್ನು 5 ಗಂಟೆಗೆ ಇದ್ರೂ 5:15 ಇದ್ರೂ ನಾನು ಬಿಸಿನೀರು ಮತ್ತು ನಿಂಬೆಹಣ್ಣು ಹಾಕೊಂಡು ಕುಡಿತೀನಿ ಪ್ರತಿದಿನ. ಆ ನೀರು ಕುಡಿಯೋದ್ರೊಳಗಡೆ ಎಷ್ಟೊತ್ತು ಸಾಧ್ಯ ಆಗುತ್ತೋ ಅಷ್ಟೊತ್ತು ಬುಕ್ ಓದ್ತೀನಿ. ಅದು ನನ್ನ ಮೇಲೆ ಡಿಪೆಂಡ್ ಆಗಿರುತ್ತೆ, ಎಷ್ಟೊತ್ತಿಗೆ ಎದ್ದೇಳ್ತೀನಿ ಮತ್ತು ಎಷ್ಟೊತ್ತು ಟೈಮ್ ಸಿಗುತ್ತೆ ಅಂತ. ಅದಾಗಿದ ತಕ್ಷಣ 6 ಗಂಟೆಗೆ ಸ್ಟಾರ್ಟ್ ಮಾಡಿದ್ರೆ ನಾನು ಇದೆಲ್ಲ ಎಕ್ಸಸೈಸ್ ಮುಗಿಸ್ಕೊಳ್ಳೋದ್ರೊಳಗಡೆ ನನಗೆ ಎಕ್ಸಾಕ್ಟ್ ಅರ್ಧ ಗಂಟೆ ಬೇಕಾಗುತ್ತೆ. ಅದಾಗಿ ಇನ್ನು ನಾನು 6:30 ಹಂಗೆ ಮೆಡಿಟೇಷನ್ ಕೂತ್ಕೊತೀನಿ. ನಾನೇನು ಟೈಮ್ ನೋಡ್ಕೊಳ್ಳಲ್ಲ, ಆದರೆ ಅದು ಮಾಡ್ತಾ ಅದು ಟೈಮ್ ಸೆಟ್ ಆಗಿರುತ್ತಲ್ಲ, ಈ ಎಕ್ಸಸೈಸ್ಗೆ ಇಷ್ಟೊತ್ತಾಗುತ್ತೆ ಅಂತ ಹೇಳಿ. ಸೊ ಅದ್ರ ಮೂಲಕ ನೋಡೋದಾಯಿತು ಅಂತಂದರೆ ಟೈಮ್ ತುಂಬ ಚೆನ್ನಾಗಿ ಸೆಟ್ ಆಗಿಬಿಟ್ಟಿದೆ. ಆಲ್ಮೋಸ್ಟ್ ಒಂದು 35 ಮಿನಿಟ್ಸ್ ಟು 40 ಮಿನಿಟ್ಸ್ ಇಟ್ಸ್ ಎನಫ್, ಎಷ್ಟು ಕರೆಕ್ಟಾಗಿದೆ ಅಲ್ಲ. ಹಾಗಾಗಿ ನೀವೇನಾದರೂ ಈ ಥರದ ರೋಟೀನ್ಸ್ ಇಷ್ಟಪಟ್ಟು, ನಾನು ಕೂಡ ಹೆಲ್ತ್ ಬೆನಿಫಿಟ್ಸ್ ಆಗಿರ್ಬೋದು, ಲೈಫ್ ಬೆನಿಫಿಟ್ಸ್ ಆಗಿರ್ಬೋದು ಪಡ್ಕೋಬೇಕು ಅಂತ ಇದ್ದರೆ ಜಸ್ಟ್ ನಿಮ್ಮ ಮನೇಲೇ ಹೊರಗಡೆ ಎಲ್ಲೂ ಹೋಗ್ದಿರಾ ಈ ಥರ ಒಂದು ರೋಟೀನ್ಸ್ನ ಸೆಟ್ ಮಾಡ್ಕೊಳ್ಳಿ, ಟೈಮಿಂಗ್ಸ್ನ ಸೆಟ್ ಮಾಡ್ಕೊಳ್ಳಿ. ಮೇನಾಗಿ ಎಲ್ಲದು ಕೂಡ ಆಗುತ್ತೆ. ಇನ್ನು ಎಕ್ಸಸೈಸ್ ಎಲ್ಲ ಆಗಿದ ತಕ್ಷಣ ಲಾಸ್ಟಿಗೆ ಒಂದು 5 ನಿಮಿಷ ಮೆಡಿಟೇಷನ್ ಮಾಡ್ತೀನಿ ಫ್ರೆಂಡ್ಸ್. 5 ನಿಮಿಷ ಮೆಡಿಟೇಷನ್ ಮಾಡಿದಾಗಿದ ತಕ್ಷಣ ನೆಕ್ಸ್ಟ್ ಇನ್ನು ಅಫರ್ಮೇಷನ್ ಸ್ಟಾರ್ಟ್ ಮಾಡ್ತೀನಿ. ಕೆಲವೊಮ್ಮೆ ಮೆಡಿಟೇಷನ್ಗೆ ನನಗೇನಾದರೂ ಮೈಂಡ್ ಕಂಟ್ರೋಲ್ ಸಿಗಲಿಲ್ಲ ಅಂತಂದರೆ ಅಫರ್ಮೇಷನ್ ಸ್ಟಾರ್ಟ್ ಮಾಡಿಬಿಡ್ತೀನಿ. ಯಾಕಂದರೆ ಅಫರ್ಮೇಷನ್ಸ್ ಕೂಡ ಒಂದು ರೀತಿಯಾಗಿ ನಾವು ಮೈಂಡನ್ನು ಕಂಟ್ರೋಲ್ ಮಾಡ್ಕೋಬೋದು ಅಂತ. ಇನ್ನು ಅಫರ್ಮೇಷನ್ಸ್ ಹೆಂಗೆ ಮಾಡ್ಕೊತೀರಿ ಅಂತಲೂ ಕೂಡ ತುಂಬ ಜನ ಕೇಳಿದಿರಿ ಫ್ರೆಂಡ್ಸ್. ಅಫರ್ಮೇಷನ್ಸ್ ಅಂದರೆ ಏನಿಲ್ಲ, ರಿಪೀಟಿಂಗ್ ವರ್ಡ್ಸ್. ನಮಗೆ ಈ ವರ್ಡ್ಸ್ಗಳಿಗೆ ಏನು ಎನರ್ಜಿ ಇದೆ ಅಂತ ಗೊತ್ತು, ಮತ್ತು ನಾವು ಅಂದಿದ್ದೆಲ್ಲ ನಿಜ ಆಗುತ್ತೆ ಅಂತಲೂ ಗೊತ್ತು. ಆದರೆ ತುಂಬ ಜನ ಈ ಮಿಕ್ಸ್ಡ್ ಫೀಲಿಂಗ್ ಕೊಡ್ತಾರೆ. ಈ ನೆಗೆಟಿವ್ ಮತ್ತು ಪಾಸಿಟಿವ್ ಎರಡು ಕೊಟ್ಟಾಗ ಅದು ಯಾವುದು ಕೂಡ ಆಗಲ್ಲ. ಸೊ ಹಾಗಾಗಿ ಅಫರ್ಮೇಷನ್ಸ್ ಹೆಂಗಿರಬೇಕು ಅಂದರೆ, ಒಂದು ವೇಳೆ ನೀವು ಆರೋಗ್ಯವಾಗಿ ಕೇಳ್ಕೊತೀರಿ ಅಂದರೆ, ನಾನು ಆರೋಗ್ಯವಾಗಿದ್ದೀನಿ, ನಾನು ಚೆನ್ನಾಗಾಗ್ತಾ ಇದ್ದೀನಿ, ನನ್ನ ಸಾಲ ಎಲ್ಲ ತೀರ್ತಾ ಇದೆ, ಆ್ಯಂಡ್ ನಾವು ನಮ್ಮ ಮನೇಲಿ ಎಲ್ಲರೂ ಕೂಡ ಆರೋಗ್ಯವಾಗಿದ್ದೀವಿ, ನನಗೆ ಒಳ್ಳೆ ಆಪರ್ಚುನಿಟೀಸ್ ಬರ್ತಾ ಇದೆ, ನಾನು ಶ್ರೀಮಂತಲಾಗ್ತಾ ಇದ್ದೀನಿ. ಈ ಥರದ್ದೆಲ್ಲ ನಾವು ರಿಪೀಟ್ ವರ್ಡ್ಸ್ಗಳನ್ನ ನಮ್ಮ ಮೈಂಡಿಗೆ ಕೊಟ್ಟಾಗ ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಅದನ್ನು ನಂಬುತ್ತೆ. ಅದು ನಂಬುದಾದ್ಮೇಲೆ ನಮ್ಮ ಸುತ್ತಮುತ್ತ ಇರುವಂಥ ಜನರುಗಳು ಕೂಡ ಅದೇ ಥರ ಬರ್ತಾರೆ, ನಮಗೆ ಸಿಗುವಂಥ ಆಪರ್ಚುನಿಟೀಸ್ ಕೂಡ ಇದು ಬರುತ್ತೆ. ಇದು ಯಾವ ಬೇಸಿಸ್ ಮೇಲೆ ಅಂದರೆ ಲಾ ಆಫ್ ಅಟ್ರಾಕ್ಷನ್. ಇನ್ ಡೆಪ್ತಲ್ಲಿ ಹೇಳೋಕೆ ಹೋದರೆ ತುಂಬ ದೊಡ್ಡ ತೇರಿ, ನನಗೂ ಕೂಡ ಬೇಜಾರು, ನಿಮಗೂ ಕೂಡ ಬೋರು, ಎರಡು ಕೂಡ ಆಗುತ್ತೆ. ಹಾಗಾಗಿ ಸಿಂಪಲ್ ಆಗಿ ಹೇಳ್ತೀನಿ, ನಂಬಿ. ಇದೇನಾದರೂ ಇಷ್ಟ ಆಯಿತು ಅಂದರೆ ಇದ್ರ ಬಗ್ಗೆ ನೀವು ತಿಳ್ಕೊಳ್ಳಿ. ಅದಾದಮೇಲೆ ಲೈಫ್ ತುಂಬ ಚೆನ್ನಾಗಿ ಮ್ಯಾಜಿಕ್ ಆಗುತ್ತೆ. ಹೆಂಗೆ ಅಂತಂದರೆ, ನಾವು ಹೆಂಗೆ ದೇವ್ರನ್ನ ಬೇಡ್ಕೊತೀವೋ ಅದೇ ಥರ ನಂಬಿಕೆಗೂ ಕೂಡ ಡೌಟ್ ಪಟ್ಟರೆ ಅದು ಏನು ಫಲವೇ ಇರೋದಿಲ್ಲ. ಹಾಗೆ ಇನ್ನು ವಾಟರ್ ಮ್ಯಾನಿಫೆಸ್ಟೇಷನ್ ಬಗ್ಗೆ ಅಂತೂ ಸಾಕಷ್ಟು ಕ್ವಶನ್ಗಳು. ಸೊ ನಮ್ಮ ಕೈಯಲ್ಲಿ ಒಂದು ಲೋಟ ನೀರು ಇಟ್ಕೊಂಡು ಆ ನೀರಿಗೆ ಇರುವಂಥ ಎನರ್ಜಿಯನ್ನು ನಾವು ಯೂಸ್ ಮಾಡ್ಕೊಳ್ಳೋವಂಥದ್ದು. ಸೇಮ್ ಇವಾಗೇನು ಅಫರ್ಮೇಷನ್ಸ್ ಅನ್ನಲ್ಲ, ಆ ನೀರಿನ ಮುಂದೆ ನಮ್ಮ ಆಸೆ ಕನಸುಗಳೆಲ್ಲದು ಕೂಡ ಹೇಳ್ಕೊಳ್ಳೋವಂಥದ್ದು. ಎಷ್ಟು ಕನಸುಗಳು?
ನಾನು ಮಾಡೋದಿಷ್ಟೇ ಫ್ರೆಂಡ್ಸ್, ಪ್ರತಿದಿನ 3 ಕನಸುಗಳನ್ನು ರಿಪೀಟ್ ಮಾಡ್ತಾ ಇದ್ದೀನಿ. ಹೋಲ್ ನನ್ನ ಲೈಫಿಗೆ ಬೇಕಾಗಿರುವಂಥ 3 ಆಸೆ ಕನಸುಗಳನ್ನ ಮಾತ್ರ ಹೇಳ್ತಾ ಇದ್ದೀನಿ. ಇದನ್ನ ದಿನದಲ್ಲಿ ಯಾವಾಗ ಮಾಡಬೇಕು ಅಂತ ಕೇಳ್ಬೋದು ನೀವು. ಸೊ ಯಾವಾಗ ಮಾಡಬೇಕು ಅಂದರೆ ನಮ್ಮ ಮೈಂಡ್ ಯಾವಾಗ ಫ್ರೆಶ್ ಇರುತ್ತೆ ಅವಾಗ. ಇವಾಗ ಆಲ್ಮೋಸ್ಟ್ ಡೇ ಸ್ಟಾರ್ಟ್ ಆಗೋಂಥ ಟೈಮಲ್ಲಿ ಫ್ರೆಶ್ ಇರುತ್ತೆ, ಅಥವಾ ಡೇ ಎಂಡ್ ಮಾಡೋವಂಥ ಟೈಮಲ್ಲಿ ಫ್ರೆಶ್ ಇರುತ್ತೆ. ಈ 2 ಟೈಮ್ ಕೂಡ ಬೆಸ್ಟ್ ಅಂತ ಹೇಳ್ತೀನಿ. ಇನ್ನು ಎಷ್ಟು ಆಸೆಗಳು 3 ಅಂತ ಹೇಳಿದ್ದೀನಿ. ಎಷ್ಟು ಸರಿ ಹೇಳ್ಬೇಕು ಅಂತಂದರೆ 11 ಸರಿ ಹೇಳಿ, ಅಥವಾ 21 ಸರಿ ಹೇಳಿ, ಅಥವಾ 3 ಸರಿ ಹೇಳಿದ್ರು ಕೂಡ ನೀವು ಕಾನ್ಸ್ಟೆಂಟ್ ಇದ್ದೀರಾ ಆ ವಿಚಾರದಲ್ಲಿ ಅಂದರೆ 3 ಸರಿ ಹೇಳಿ. ಎಷ್ಟು ದಿನ ಹೇಳಬೇಕು ಅಂತ ಕೇಳ್ಬೋದು ಕೆಲವೊಬ್ಬರು. ಸೊ ಫ್ರೆಂಡ್ಸ್, 3 ಆಸೆಗಳಲ್ಲಿ ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗೋವರೆಗೂ ಹೇಳಿ, ತಪ್ಪೇನಿದೆ. ಅಟ್ಲೀಸ್ಟ್ ನೀವು ಟ್ರೈ ಮಾಡಬೇಕು, ಇದು ನಿಜನಾ ಅಂತ ಹೇಳೋದು ಚೆಕ್ ಮಾಡಬೇಕು ಅನ್ನೋದೇ ನಿಜ ಆಯಿತು ಅಂದರೆ 11 ಟೈಮ್ಸ್ ಪ್ರತಿದಿನ ಮಿಸ್ ಮಾಡದೆ ನೋಡಿ. ನಿಮ್ಮ 3 ಕನಸುಗಳಲ್ಲಿ ಅಟ್ಲೀಸ್ಟ್ 1 ಕನಸಿಗೆ ನಿಯರ್ ಇರ್ತೀರಾ ನೀವು. ಇದು ನಾನು ಕೊಡುವಂಥ ಪ್ರಾಮಿಸ್. ಬಟ್ ಆದರೆ ಪ್ರಾಮಿಸ್ ಅಂದ ತಕ್ಷಣ ಪಕ್ಕ ಆಗುತ್ತೆ ಅಂತಲ್ಲ, ನಿಮ್ಮ ಒಂದು ಆಸಕ್ತಿ, ನಿಮ್ಮ ಒಂದು ನಂಬಿಕೆನೇ ಅಟೆಂಡ್ ದ ಪಾಯಿಂಟ್ ಜನ್ರೇಟ್ ಆಗೋದು, ಅದು ಮಾತ್ರ ನಿಜ. ಸೊ ಅದನ್ನು ಮೈಂಡಲ್ಲಿ ಫೋಕಸ್ ಇಟ್ಕೊಂಡು ಅಟ್ಲೀಸ್ಟ್ ಡೌಟ್ ಪಡೋದು ಬಿಟ್ಟು, ನಾನು ಕೂಡ ಚೆನ್ನಾಗಿ ಆಗಬೇಕು ಅಂತ ಏನಾದರೂ ಇತ್ತು ಅಂದರೆ ಡೆಫಿನೆಟ್ಲಿ ಟ್ರೈ ಮಾಡೋದ್ರಲ್ಲಿ ತಪ್ಪಿಲ್ಲ. ನಾನು ಹೇಳಿದ್ರಲ್ಲಿ ಏನಾದರೂ ಡೌಟ್ ಇತ್ತು ಅಂದರೆ ಮಾತ್ರ ಕಮೆಂಟಲ್ಲಿ ಹಾಕಿರಿ. ನಾನು ಡೆಫಿನೆಟ್ಲಿ ನಿಮಗೋಸ್ಕರ ನೆಕ್ಸ್ಟ್ ವಿಡಿಯೋದಲ್ಲಿ ಹಂಗೆ ಕಂಟಿನ್ಯೂ ಮಾಡ್ತೀನಿ, ಓಕೆನಾ? ಇನ್ನು ನಂದು ಏನು ಎಲ್ಲ ಮುಗೀತಲ್ಲ ಫಿಸಿಕಲ್ಲು, ಇನ್ನು ಬನ್ನಿ ಇವಾಗ ಡೈರಿ ಬರಿಬೇಕು. ಏನು ಬರಿತೀನಿ? ಪ್ರತಿದಿನ ಜರ್ನಲಿಂಗ್ ಮಾಡ್ತೀನಿ. ನೆವರ್ ಮಿಸ್ ಫ್ರೆಂಡ್ಸ್. ಒಂದು ಸಿಂಗಲ್ ಡೇ ಇವತ್ತಿನವರೆಗೂ ಜರ್ನಲಿಂಗ್ ಮಿಸ್ ಆಗಿಲ್ಲ. ಜರ್ನಲಿಂಗ್ ಅಂದರೆ ಏನು? ಆ್ಯಕ್ಚುಲಿ ತುಂಬ ಜನ ಅಂದ್ಕೊಂಡಿದ್ದಾರೆ ಇವತ್ತೇನು ಮಾಡಬೇಕು ಅದನ್ನು ಬರಿಬೇಕು ಅಂತಲ್ಲ. ಹಂಗಲ್ಲ. ಜರ್ನಲಿಂಗ್ ಅನ್ನೋ ವರ್ಡ್ನ ನಾವು ಯಾವುದಕ್ಕೆ ಬೇಕಾದ್ರೂ ಅಟ್ಯಾಚ್ ಮಾಡ್ಕೋಬೋದು. ಕೆಲವೊಬ್ಬರು ಮ್ಯಾನಿಫೆಸ್ಟ್ ಜರ್ನಲಿಂಗ್ ಮಾಡ್ತಿರ್ತಾರೆ, ಕೆಲವೊಬ್ಬರು ಗ್ರಾಟಿಟ್ಯೂಡ್ ಜರ್ನಲಿಂಗ್ ಮಾಡ್ತಿರ್ತಾರೆ, ಕೆಲವೊಬ್ಬರು ರೋಟೀನ್ಸ್ ಜರ್ನಲಿಂಗ್ ಮಾಡ್ತಿರ್ತಾರೆ. ನಾನು ಅದರಲ್ಲಿ ಡೈಲಿ ರೋಟೀನ್ಸ್ನ ಜರ್ನಲಿಂಗ್ ಮಾಡ್ತೀನಿ. ಬಿಕಾಸ್ ನನಗೆ ಮೆಮೊರಿ ಪವರ್ ಸ್ವಲ್ಪ ಕಡಿಮೆ ಅಂದರೆ ಆ ಥರ ಅಲ್ಲ. 4 ಕೆಲಸಗಳನ್ನ ಒಟ್ಟೊಟ್ಟಿಗೆ ಮಾಡೋವಾಗ 1-2 ಮರಿತಾ ಇರ್ತೀನಿ. ಅದಕ್ಕಂತಾನೆ ನೀಟಾಗಿ ಬರ್ಕೊತೀನಿ. 2 ಪಾರ್ಟ್ಸ್ ಆಗಿ ಮಾಡ್ಕೊಂಡಿರ್ತೀನಿ ಫ್ರೆಂಡ್ಸ್. ಪರ್ಸ್ನಲ್ ವರ್ಕ್ಸ್ ಮತ್ತು ಪ್ರೊಫೆಷ್ನಲ್ ವರ್ಕ್ ಎರಡೂ ಕೂಡ 2 ಪಾರ್ಟ್ ಆಗಿ ಮಾಡ್ಕೊಂಡಿರ್ತೀನಿ. ಅದರಲ್ಲಿ ನಾನು ಇಡೀ ದಿನ ಏನೇನು ಕೆಲಸಗಳಿದೆ ಅಂದರೆ ನಂದು ರೆಸ್ಪಾನ್ಸಿಬಿಲಿಟೀಸ್ ಕೂಡ ಇಟ್ಕೊಂಡಿರ್ತೀನಿ. ಮತ್ತು ಶೂಟ್ಸ್ ಯಾವುದಾದ್ರು ಇದೇನಾ, ಹೊರಗಡೆ ಹೋಗಬೇಕಾ, ಅಥವಾ ಯಾರಿಗಾದ್ರೂ ಇಂಪಾರ್ಟೆಂಟ್ ವರ್ಕ್ ಮಾಡ್ಕೊಡ್ತೀನಿ ಅಂತ ಹೇಳಿದಿನ, ಆ್ಯಂಡ್ ಅಪ್ಲೋಡಿಂಗ್ ಎಷ್ಟಿದೆ ಏನು, ಇದೆಲ್ಲದು ಕೂಡ ಇಟ್ಕೊಂಡಿರ್ತೀನಿ. ಸೊ ಇದೇ ನನ್ನ ಜರ್ನಲಿಂಗ್. ಅದು ನೋಡಿದಾಗೆಲ್ಲ ಒಂದು ಸ್ವಲ್ಪ ನೆನಪಾಗ್ತಿರುತ್ತೆ. ಆ್ಯಂಡ್ ಒಂದು ಕೆಲಸ ನೋಡಿ, ಇವಾಗ ಡೈರಿ ಬರ್ದಿರ್ತೀನಿ, ತಲೆಯಲ್ಲಿ ಎಲ್ಲದೂ ಕೂಡ ಇರುತ್ತೆ, ಅದನ್ನೆಲ್ಲ ಕಂಪ್ಲೀಟ್ ಮಾಡ್ತೀನಿ. ಆ್ಯಂಡ್ ಕಂಪ್ಲೀಟ್ ಮಾಡೋ ನಡುವೆ ಏನಾದರೂ ಡಿಸ್ಟ್ರಾಕ್ಷನ್ ಆಯಿತು ಅಂತಂದರೆ ಅವಾಗ ಚೆಕ್ ಮಾಡ್ತೀನಿ ಯಾವ್ದಾದ್ರು ಬಿಟ್ಟಿದ್ದೀನ ಅಥವಾ ನೆಕ್ಸ್ಟ್ ಏನು ಮಾಡಬೇಕು ಅಂತೇಳಿ. ಸೊ ಅದಕ್ಕೆ ನನಗೆ ಈ ಶೀಟ್ಸ್ ತುಂಬ ಹೆಲ್ಪ್ ಆಗುತ್ತೆ. ಇದು ಬಂದು ಸ್ಟಿಕ್ ನೋಟ್ ಪ್ಯಾಡ್ಸ್, ಹಾಗಾಗಿ ನನಗೆ ಇದರಲ್ಲಿ ಡೈಲಿ ರೋಟೀನ್ಸ್ದೆಲ್ಲ ಬರ್ಕೊಂಡು ಚೆನ್ನಾಗಿ ಅನಿಸುತ್ತೆ. ಆದರೆ ಇದನ್ನು ಸ್ಟಿಕ್ ಮಾಡೋದಕ್ಕೆ ಜಾಗ ಇಲ್ಲ. ಕೆಲವೊಮ್ಮೆ ಸ್ಟಿಕ್ ಮಾಡಿದ್ರು ಕೂಡ ನನ್ನ ಮಕ್ಕಳು ಕಿತ್ಪಿಸಾಕ್ತಾರೆ ಅಂತೇಳಿ ನಾನು ಡೈರಿ ಏನು ಬರಿತೀನಲ್ಲ ಅಲ್ಲೇ ಕೂಡ ಸ್ಟಿಕ್ ಮಾಡ್ಕೊಂಡಿರ್ತೀನಿ, ಈಸಿ ಅನ್ಸುತ್ತೆ. ಇನ್ನು ನಂದೆಲ್ಲ ಕೆಲಸ ಮುಗೀತು ಫ್ರೆಂಡ್ಸ್. ಅಂದರೆ ನಂದು ಪರ್ಸನಲ್ ವರ್ಕ್ ಪ್ರಾಡಕ್ಟಿವಿಟಿ ಏನು ಹವರ್ ಅಂತ ಇರುತ್ತೆ, ಅಂದರೆ ನನ್ನ ಪ್ರಾಡಕ್ಟಿವ್ ಮಾರ್ನಿಂಗ್ ಹವರ್ ಅಂತ ಇಟ್ಟಿರ್ತೀನಲ್ಲ. ಸೊ ಅದೆಲ್ಲ ಮುಗೀತು ಅಂದ ತಕ್ಷಣ ಸಾಂಬಾರಿಗೆ ಸೊಪ್ಪು ತೊಗೊಂಬಂದಿಟ್ಟಿದ್ದೆ ನಿನ್ನೆ ಬಿಟ್ಟು ಮೊನ್ನೆ. ಅವತ್ತು ಯಾಕೋ ಸಾಂಬಾರು ಮಾಡೋದಕ್ಕಾಗಲಿಲ್ಲ, ಹೊರಗಡೆ ಹೋಗೋದಾಯಿತು, ಮತ್ತು ಬೇರೆ ಏನೋ ಕೆಲಸ ಬಂತು ಅಂತೇಳಿ ಅದನ್ನು ಪೇಪರಲ್ಲಿ ಸುತ್ತಿಟ್ಟಿದೆ ಫ್ರೆಂಡ್ಸ್. ಆಲ್ಮೋಸ್ಟ್ ಪೇಪರಲ್ಲಿ ಸುತ್ತಿಟ್ರೆ ಅಷ್ಟೋ ಇಷ್ಟೊಂದಾದರೂ ಫ್ರೆಶ್ ಆಗಿರುತ್ತೆ. ಸ್ವಲ್ಪ ಬಾಡಿ ಹೋಗಿತ್ತು ಆಲ್ರೆಡಿ. ಅದರಲ್ಲೂ ಪಾಲಕ್ ಸೊಪ್ಪು ಒಂದು ಸ್ವಲ್ಪ ತಂದು ಇವಾಗ ಆ್ಯಡ್ ಮಾಡಿ ಸೊಪ್ಪೆಲ್ಲ ಸೋಸ್ಕೊತಾ ಇದ್ದೀನಿ. ಇನ್ನು ಜಯಂತ್ ನೋಡಿ ಅವ್ರೇನು ಮಾಡ್ತಿದ್ದಾರೆ ಅಂದರೆ ಮಜ್ಜಿಗೆ ರೆಡಿ ಮಾಡ್ಕೊತಾ ಇದ್ದಾರೆ ಅವ್ರಿಗೋಸ್ಕರ. ಬೆಳಗ್ಗೆ ಎದ್ದು ನಾನು ಯಾವಾಗ ಡೇನ ಸ್ಟಾರ್ಟ್ ಮಾಡ್ತೀನೋ ಅವರು ಅಷ್ಟು ಕೆಲಸಗಳನ್ನೂ ಸ್ಟಾರ್ಟ್ ಮಾಡ್ಕೊತಾರೆ. ಅಂದರೆ 3 ಥರದ ಗಂಜಿ, ಅಂಬ್ಲಿ, ಮತ್ತು ಏನೋ ಮಜ್ಜಿಗೆ ರೆಡಿ ಮಾಡ್ಕೊತಾರೆ, ಚಟ್ನಿ ರೆಡಿ ಮಾಡ್ಕೊತಾರೆ. ಅವ್ರ ವಸ್ತುಗಳೇನೇನೆಲ್ಲ ಇದೆ ಅದೆಲ್ಲ ರೆಡಿ ಮಾಡಿಕೊಂಡು ಆಮೇಲೆ ಹೋಗಿ ಸ್ನಾನ ಮುಗಿಸ್ಕೊಂಬಂದು ತಕ್ಷಣ ಹೊರಟ್ಬಿಡ್ತಾರೆ. ಇನ್ನು ಮಿಕ್ಸಿ ಇಡೋದಕ್ಕೆ ಒಳಗಡೆ ಇತ್ತಲ್ಲ ಸ್ವಿಚ್, ಅದು ಸ್ವಲ್ಪ ಹೋಗ್ಬಿಟ್ಟಿದೆ ಫ್ರೆಂಡ್ಸ್. ಅದನ್ನು ನನಗೆ ಪರಿಚಯ ಇರೋರೊಬ್ಬರು ಬರ್ತಾರೆ, ಅವರು ಸಣ್ಣ ಹುಡುಗ. ಸೊ ತಮ್ಮನ ಥರ ಇದ್ದಾನೆ. ಆ ತಮ್ಮಂಗೆ ಹೇಳಿದ್ದೆ, ಬಟ್ ಅವ್ರು ಬಂದಿರಲಿಲ್ಲ. ಇವತ್ತು ಫೈನಲಿ ಮತ್ತೆ ಫೋನ್ ಮಾಡಿ, ಅಪ್ಪಿ ತುಂಬ ಪ್ರಾಬ್ಲಮ್ ಆಗಿಬಿಟ್ಟಿದೆ ಬಾ ಅಂತ ಹೇಳಿದ್ದೀನಿ, ಇವತ್ತು ಮಧ್ಯಾಹ್ನ ಬರ್ತಾರೆ ಅಂತ ಹೇಳಿದ್ದಾರೆ. ಸೊ ನೋಡಬೇಕು, ಆದಷ್ಟು ಬೇಗ ಇದೊಂದು ಸಮಸ್ಯೆನ ಕ್ಲಿಯರ್ ಮಾಡಬೇಕು. ಇದು ಏನೋ ಆ ಸ್ವಿಚ್ಚು ಹಾಳಾಗಿದ್ದಾಗಿಂದ ಎಷ್ಟು ಪ್ರಾಬ್ಲಮ್ ಆಗಿದೆ ಅಂತಂದರೆ, ಏನಕ್ಕೆ ಆಗಲಿ ಮಿಕ್ಸಿನ ತೊಗೊಂಡು ಹೊರಗಡೆ ಬರ್ಬೇಕು ಫ್ರೆಂಡ್ಸ್. ಅದೊಂದೆಷ್ಟು ಕಷ್ಟ ಅಲ್ಲ. ಇನ್ನೊಂದೇನೆಂದರೆ ಮಜ್ಜಿಗೆ ಮಾಡೋದಕ್ಕೆ ಹೋಗಿ ಎಲ್ಲದೂ ಕೂಡ ಸಿಡಿಸಿಟ್ಟಿರ್ತಾರೆ. ಆ ಸೋಫಾ ಎಲ್ಲ ನಾನು ಒರೆಸಿನೇ ಸಾಕೋಯ್ತು. ನನ್ನ ಸೋಫಾ ಎಲ್ಲ ಹಾಳು ಮಾಡ್ತೀನಿ ನೀವು ಅಂತ ಬೈತಿರ್ತೀನಿ ನಾನು. ನಮ್ಮ ಮನೇಲಿ ತರಕಾರಿ ತರೋದು ಕಂಪ್ಲೀಟಾಗಿ ನಂದೇ ಜವಾಬ್ದಾರಿ ಫ್ರೆಂಡ್ಸ್. ಯಾಕೆಂದರೆ ಜಯಂತಿಗೆ ಹೇಳಿ ಕಳಿಸಿದ್ರೆ ಜಯಂತ್ ನಾನು ಹೇಳಿರೋ ತರಲ್ಲ. ಇನ್ನು ನನಗೆ ಬೇಕಾಗಿರೋಂಥ ಸಿಗೋವರೆಗೂ ನನಗೆ ಅಡುಗೆ ಮಾಡಬೇಕು ಅನ್ನೋ ಇಂಟ್ರೆಸ್ಟ್ ಬರಲ್ಲ. ಸೊ ಹಂಗಾಗಿನೇ 2 or 3 days ಕಂಪಲ್ಸರಿ ನಾನು ತರಕಾರಿ ತರೋದಕ್ಕೆ ಹೊರಗಡೆ ಹೋಗ್ತೀನಿ. ಅದರಲ್ಲೂ ಯಾವ ಟೈಮಿಂಗ್ಸಲ್ಲಿ ಗೊತ್ತಾ, ಈ ಬೆಳಗ್ಗೆ ಇವಾಗೇನು ಕೂತ್ಕೊಂಡಿದ್ದೀನಲ್ಲ ಈ ಒಂದು ಫ್ರೀ ಟೈಮಿಂಗ್ಸಲ್ಲಿ ಹೋಗ್ತೀನಿ. ನಂಗೆ ತುಂಬ ಇಷ್ಟ ಆಗುತ್ತೆ. ಬೆಳಗ್ಗೆನೇ ಹಾಗೆ ಫ್ರೆಶ್ ಆಗಿ ಗಾಡಿ ಮೇಲೆ ಹೊರಗಡೆ ಹೋಗಿ ಬಂದರೆ ಆ ಒಂದು ವೈಬ್ರೇಷನ್ನೇ ಬೇರೆ ಚೆನ್ನಾಗಿರುತ್ತೆ. ಹಾಗಾಗಿನೇ ಜಯಂತ್ಗೆ ಏನಾದರೂ ಬೇಕಂತ ಕೇಳಿದೆ, ತರಕಾರಿ ಬೇಕು ಮತ್ತು ಸೊಪ್ಪು ಬೇಕು ಅಂದಿದ್ದಕ್ಕೆ ಬೇಗ ಮುಖ ಎಲ್ಲ ವಾಶ್ ಮಾಡಿಕೊಂಡು ನಾನು ಹೋಗಿ ತರಕಾರಿ ತೊಗೊಂಬಂದು ಕೂತ್ಕೊಳ್ಳೋದ್ರೊಳಗಡೆ ಜಯಂತ್ ಆಲ್ರೆಡಿ ಎಲ್ಲ ಗಂಜಿ ರೆಡಿ ಮಾಡಿ ನನಗೂ ಕೂಡ ಗಂಜಿನ ತೆಗೆದಿಟ್ಟಿದ್ದಾರೆ. ಫ್ರೆಂಡ್ಸ್, ಫೇಸ್ ನೋಡ್ತಾ ಇದ್ದೀರಾ ಎಷ್ಟು
ಎಷ್ಟು ಗ್ಲೋಯಿಂಗ್ ಅನ್ನತ್ತೆ, ಎಷ್ಟು ಫ್ರೆಶ್ ಅಂತ ಅನ್ಸುತ್ತಲ್ಲ. ಈ ಥರ ಒಂದು ಡೇನ ಸ್ಟಾರ್ಟ್ ಮಾಡಿ ಹೊರಗಡೆ ಹೋಗಿ ಬಂದರೆ ಅದು ಮೈಂಡ್ ಒಂಥರ ತುಂಬ ಪಾಸಿಟಿವ್ ಆಗಿರುತ್ತೆ. ನಂಗೆ ಇಷ್ಟ ಫ್ರೆಂಡ್ಸ್, ಹಂಗಿರೋದಕ್ಕೆ ಆ್ಯಕ್ಚುಲಿ ಇಷ್ಟ. ಇನ್ನು ಬಂದು ನೋಡಿದ ತಕ್ಷಣ ಜಯಂತ್ ಫಸ್ಟ್ ಗಂಜಿ ಕುಡಿ ಅಂತ ಹೇಳಿ ಕೊಡ್ತಾರೆ. ರಾಗಿ ಗಂಜಿ ಮತ್ತು ನವಣೆ ಮತ್ತು ಮಜ್ಜಿಗೆ ಇದು ಮೂರನ್ನು ಕೂಡ ಮಿಕ್ಸ್. ಇವಾಗಲೇ ಕುಡಿತೀಯಾ ಅಂತ ಕೇಳ್ತಾರೆ. ಇವಾಗಲೇ ಕುಡಿತೀನಿ ಅಂದರೆ ಮಾತ್ರ ಈರುಳ್ಳಿ ಹಾಕ್ತಾರೆ, ಇಲ್ಲಾಂದರೆ ಹಾಕಲ್ಲ. ಸೊ ಹಾಗೇನೆ ಕೊಡೋದು ನನಗೆ ಪ್ರತಿದಿನ ಬೆಳಗ್ಗೆ ಹಿಂಗೆ ರೆಡಿ ಮಾಡಿ ಕೊಡೋ ಅಂತ ಗಂಡನ ಪಡೆಯೋಕೆ ತುಂಬ ಪುಣ್ಯ ಮಾಡಿರ್ಬೇಕಲ್ವ. ನಾನೊಂದು ಸ್ವಲ್ಪ ಮಾಡಿದ್ದೀನಿ ಅಂತಲೇ ಫೀಲ್ ಮಾಡ್ತೀನಿ. ಇನ್ನು ಗಂಜಿ ಎಷ್ಟು ಚೆನ್ನಾಗಿ ಮಾಡ್ತಾರೆ ಗೊತ್ತಾ ಫ್ರೆಂಡ್ಸ್, ಅಮೃತ ಅಂತಲೇ ಹೇಳಬೇಕು. ಅಷ್ಟು ಚೆನ್ನಾಗಿರುತ್ತೆ. ಅಲ್ಲಿ ನಾನಂತರೂ ನನ್ನ ಗಂಡ ಅಂತ ಹೇಳ್ತಿಲ್ಲ, ಸೊ ಅಲ್ಲಿ ಬಂದು ಕುಡಿದು ಹೋಗ್ತಿರೋರು ಪ್ರತಿಯೊಬ್ಬರು ಕೂಡ ಅದೇ ಥರ ಹೇಳ್ತಾ ಇರೋದು. ಮತ್ತು ಇನ್ನು ಲಾಸ್ಟ್ ವ್ಲಾಗಲ್ಲಿ ಒಬ್ರು ಕಮೆಂಟ್ ಕೂಡ ಹಾಕಿದ್ರು, ನಾನು ಎಲ್ಲ ಗಂಜಿಗಳನ್ನ ಕೂಡ ಟ್ರೈ ಮಾಡಿದ್ದೀನಿ, ತುಂಬ ಚೆನ್ನಾಗಿರುತ್ತೆ ಅಂತೇಳಿ. ನಿಮ್ಗಂತೂ ಸಖತ್ ಥ್ಯಾಂಕ್ಸ್ ಅಂತ ಹೇಳ್ತೀನಿ. ಬಿಕಾಸ್ ಸ್ಪೆಷಲಿ ಗಂಜಿ ಬಗ್ಗೆ ನೀವು ಕಮೆಂಟ್ ಹಾಕಿದಿರಲ್ಲ, ಹಾಗಾಗಿ. ಮತ್ತೆ ಯಾರಾದರೂ ಟೇಸ್ಟ್ ಮಾಡಿದರೆ ದಯವಿಟ್ಟು ಕಮೆಂಟ್ನಲ್ಲಿ ತಿಳಿಸಿ. ಇನ್ನೊಂದು ದೊಡ್ಡ ಗಂಜಿ ಕುಡಿದ ತಕ್ಷಣ ಅದಾಗಿ ನಾನು ಇನ್ನು ಸೊಪ್ಪು ಸೋಸ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡ್ಕೊಂಡೆ. ಆಲ್ರೆಡಿ ಎಲ್ಲ ಸೊಪ್ಪನ್ನು ಒಂದು ಕಡೆ ಸೋಸಿಟ್ಕೊಂಡಿದ್ದೀನಿ ಫ್ರೆಂಡ್ಸ್. ಇನ್ನು ಚಿಕ್ಕದಾಗಿ ಹೆಚ್ಕೋಬೇಕಾಗಿದೆ ಅಷ್ಟೇ. ಹಳೆ ಸೊಪ್ಪಿಗೆನೆ ಒಂದು ಹೊಸ ಸೊಪ್ಪು ಪಾಲಕ್ ಆ್ಯಡ್ ಮಾಡಿದ್ದೀನಿ. ಇವಾಗಂತೂ ಎಷ್ಟು ರೇಟ್ ಆಗಿದೆ ಅಲ್ವಾ ಸೊಪ್ಪೆಲ್ಲ. ನನಗೆ ನಿನ್ನೆ ಕೇಳಿ ಶಾಕ್ ಆಗೋಯ್ತು. ಪಾಲಕ್ ಸೊಪ್ಪೆಲ್ಲ 10 ರೂಪಾಯಿಗೆ ಒಂದಾಗಿದೆ ಫ್ರೆಂಡ್ಸ್, ಅಷ್ಟೊಂದು ರೇಟಾ? ಹಾಗಿದ್ರೆ ಇನ್ನೊಂದು 1 ತಿಂಗಳು ಅಥವಾ 2 ತಿಂಗಳು ನಾನು ಸೊಪ್ಪೆ ತಿನ್ನಲ್ಲ. ಅದಾಗಿ ಇನ್ನು ಒಳಗಡೆ ಬಂದು ನೋಡಿದ್ರೆ ಅಡುಗೆ ಮನೆ ಈ ಕಡೆ ಎಲ್ಲ ಕ್ಲೀನ್ ಇದೆ, ಎಲ್ಲ ತಗೊಂಡೋಗಿ ಸಿಂಕ್ಗೆ ಹಾಕಿದ್ದಾರೆ. ಜಯಂತ್ ಆ್ಯಕ್ಚುಲಿ ಬೆಳಗ್ಗೆ ಎದ್ದು ಅಡುಗೆ ಮನೆಗೆ ಎಂಟರ್ ಆಗಿ ಅವರು ಹೋಗೋದ್ರೊಳಗಡೆ ಹಿಂಗಿರುತ್ತೆ ನೋಡಿ ನಮ್ಮದು ಕತೆ. ನಾವೊಂದು ಅರ್ಧ ಪಾತ್ರೆಗಳ ಮಾಡಿದರೆ ಅವರೊಂದು ಅರ್ಧ ಪಾತ್ರೆಗಳ ಮಾಡಿಟ್ಟು ಹೋಗಿರ್ತಾರೆ. ಇನ್ನೇನು ಮಾಡ್ತಾ ಇದ್ದೀನಿ ಅಂತಂದರೆ ಸೊಪ್ಪಿಗೆ ನೀರು ಹಾಕಿ ನೆನೆಯೋದಕ್ಕೆ ಬಿಡ್ತೀನಿ ಫ್ರೆಂಡ್ಸ್ ನಂದು. ಆಮೇಲೆ ಕೆಲವೊಬ್ಬರು ಲಾಸ್ಟ್ ಲಾಗ್ಸಲ್ಲಿ ಅಂದರೆ ಹಳೆ ಲಾಗ್ಸ್ಗೆಲ್ಲ ಹೇಳ್ತಿದ್ರು ದಿವ್ಯಾ ಸೊಪ್ಪನ್ನ ತೊಳೆದು ಕಟ್ ಮಾಡಿ ಅಂತೇಳಿ. ಬಟ್ ನನಗದು ಅಭ್ಯಾಸನೇ ಇಲ್ಲ, ಹಂಗೆ ಮಾಡೋದಕ್ಕೂ ಅನ್ಸಲ್ಲ ಫ್ರೆಂಡ್ಸ್. ನಾನು ಫಸ್ಟ್ ಕಟ್ ಮಾಡಿಕೊಂಡು ಈ ಥರ ಪಾತ್ರೆಯಲ್ಲಿ ನೀರು ಹಾಕಿ ನೆನೆಯೋದಕ್ಕೆ ಇಟ್ಬಿಡ್ತೀನಿ. ಅದಾಗಿ ಎಲ್ಲ ಜೋಡಿಸ್ಕೊಳ್ಳೋದ್ರೊಳಗಡೆ ಸೊಪ್ಪನ್ನ ಮತ್ತೆ ನಾನು ನೀಟಾಗಿ ವಾಶ್ ಮಾಡಿ ಹಿಂಡಿ ಕುಕ್ಕರ್ಗೆ ಹಾಕೊತೀನಿ. ಆವಾಗ ನನಗೆ ಮಣ್ಣೆಲ್ಲ ಕೆಳಗೆ ಹೋಗಿದೆ, ಜಾಸ್ತಿದಕ್ಕೆ ಈಸಿ ಆಗುತ್ತೆ ಅಂತ ಮೈಂಡ್ ಸೆಟ್ ಆಗಿಬಿಟ್ಟಿದೆ. ಹಾಗಾಗಿ ಅದನ್ನೇ ಫಾಲೋ ಮಾಡ್ತಾ ಇದ್ದೀನಿ. ಇನ್ನು ಬೇಳೆ ಎಲ್ಲ ಖಾಲಿಯಾಗಿತ್ತು, ನೋಡಿರಲಿಲ್ಲ ನಾನು. ತೊಗರಿ ಬೇಳೆ ಫ್ರಿಜ್ಜಲ್ಲಿ ಇರುತ್ತೆ, ಸೊ ಖಾಲಿ ಆದಂಗೆಲ್ಲ ತಂದಿಟ್ಟಿರ್ತೀನಿ. ಸೊ ಇವಾಗ ಆ ಡಬ್ಬ ತುಂಬಿಸಿಟ್ರೆ ಆಯ್ತು ಬಿಡಿ, ಹೆಂಗೋ 1 kg, ಇವಾಗ 1 kg ಇರೋದು. ನೆಕ್ಸ್ಟ್ ಮತ್ತೆ ತರದ್ದು ತಂದರೆ ಫ್ರಿಜ್ಜಲ್ಲಿ ಇಟ್ಟರೆ ಆಯಿತು ಅಂತೇಳಿ ಹೋಲ್ ಡಬ್ಬ ಪೂರ್ತಿ 1 kg ಹಾಕಿಟ್ಟು ಒಂದು ಸ್ವಲ್ಪ ಬೇಳೆ ಸಾಂಬಾರಿಗೆ ಬೇಕಿತ್ತಲ್ಲ, ಸೊ ಅದಿಷ್ಟು ತೊಗೊಂಡು ತೊಳ್ಕೊತಾ ಇದ್ದೀನಿ. ಮತ್ತು ನಮ್ಮ ಅತ್ತೆ ಹೇಳ್ಕೊಟ್ಟಾಗಿಂದ ಒಂದು ಸ್ವಲ್ಪ ನಾನು ಬೇಳೆ ಜಾಸ್ತಿ ಆಗ್ತಾ ಇದ್ದೀನಿ ಸೊಪ್ಪು ಸಾರಿಗೆ. ಮುಂಚೆ ಎಲ್ಲ ತುಂಬ ಕಡಿಮೆ ಆಗ್ತಿದ್ದೆ, ಇಷ್ಟ ಆಗ್ತಿದ್ದೆ. ನಮ್ಮ ಅತ್ತೆ ನಾನು ಬರೀ ಬೇಳೆಲೇ ಮಾಡ್ತೀನಮ್ಮ, ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ ಅಂತ ಹೇಳಿದ್ರು ಒಂದು ಸರಿ. ಆವಾಗಿಂದ ನಾನು ಕೂಡ ಒಂದು ಸ್ವಲ್ಪ ಬೇಳೆ ಮೀಡಿಯಮ್ ಆಗಿ ಜಾಸ್ತಿ ಹಾಕ್ತೀನಿ, ಆವಾಗ ಚೆನ್ನಾಗಿ ಅನಿಸುತ್ತೆ. ಮತ್ತು ಇನ್ನು ಕಡ್ಡಿಗಳು ಕೂಡ ಹಾಕಲ್ಲ ನಮ್ಮ ಅತ್ತೆ, ಬರೀ ಸೊಪ್ಪನ್ನೇ ಹಾಕ್ತಾರೆ. ಅವ್ರು ಹೇಳಿದಾಗಲೇ ನಾನು ಕೂಡ ಅದೇ ಥರ ಫಾಲೋ ಮಾಡ್ತಿದ್ದೀನಿ. ಇನ್ನು ನಮ್ಮ ಮನೆಯಲ್ಲಿ ಸೊಪ್ಪು ಸಾರು ಅಂದರೆ ಸಖತ್ ಇಷ್ಟ ಫ್ರೆಂಡ್ಸ್ ನಮಗೆಲ್ಲ. ನನಗೆ ನನ್ನ ಮಕ್ಕಳಿಗೆ ಇದೆಲ್ಲ ತುಂಬ ಇಷ್ಟ, ಜಯಂತ್ಗೊಬ್ರಿಗೆ ಇಷ್ಟ ಆಗಲ್ಲ. ಇನ್ನು ಸೊಪ್ಪು ಸಾರಿಗೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ನಂದಿಷ್ಟೆಲ್ಲ ಕೆಲಸ ಆಗೋದ್ರೊಳಗಡೆ ನಮ್ಮ ಮಿಂಚಕ್ಕ ಎದ್ದಾಯ್ತು. ಎದ್ದು ಸೀದಾ ಬಂದಿದ್ದಾಳೆ. ಇಲ್ಲಿ ನೋಡಿ ಕಳ್ಳಿ ಬೋವ ಆದಂಗಾಗಿದ್ದಾಳೆ. ಎಣ್ಣೆ ಹಚ್ಚಿದ್ದೆ ನಿನ್ನೆ ತಲೆಗೆ, ಹಾಗಾಗಿ ಹಂಗೆ ಕಾಣಿಸ್ತಿದ್ದಾಳೆ. ಸೊ ಇನ್ನು ಎದ್ದು ಬಂದ ತಕ್ಷಣ ನೀರು ಕೇಳ್ತಾರೆ, ಒಂದು ಅರ್ಧ ಲೋಟನಾದ್ರೂ ನೀರು ಕುಡಿಸ್ತೀನಿ. ಮಿಟ್ಟು ತಾನಾಗಿ ತಾನು 1 ಲೋಟ ನೀರು ಕುಡಿತಾಳೆ ಫ್ರೆಂಡ್ಸ್, ಅದಂತೂ ಸಖತ್ ಇಷ್ಟ ನನಗೆ. ಅಮ್ಮ ನೀನು ಹೆಂಗೆ ಕಲಿತೆ ಇದನ್ನು, ಬೆಳಗ್ಗೆ ಎದ್ದ ತಕ್ಷಣ ನೀರು ಕುಡಿತೀಯಲ್ಲ, ನೀನು ಅಂದ್ಬಿಟ್ರೆ ಸಾಕು ಇನ್ನೂ ಅರ್ಧ ಲೋಟ ಜಾಸ್ತಿ ಕುಡಿತಾಳೆ. ಸೊ ಎದ್ದ ತಕ್ಷಣ ನೀರು ಕುಡಿಯೋವಂಥ ಅಭ್ಯಾಸ ಒಂದು ಚೆನ್ನಾಗಿದೆ ಇವ್ರದ್ದು. ಇನ್ನು ಬಂದು ಒಂದ್ಸರಿ ಬಾಯೆಲ್ಲ ಮುಕ್ಕಳಿಸಿ ಸಿಂಕಲ್ಲಿ ಉಗಿಬೇಕು ಅವಳು. ಅದು ಹೆಂಗೋ ಗೊತ್ತಿಲ್ಲ, ಅದೇನೇ ಮಾಡಿದ್ರು ಕೂಡ ಸಿಂಕಲ್ಲಿ ಉಗಿತೀನಿ ಅಂತ ಹೇಳ್ತಾಳೆ. ಅದನ್ನು ಅವಾಯ್ಡ್ ಮಾಡಿ ಬೈದು ಮತ್ತೆ ಕುಡಿಸ್ತೀನಿ. ಇನ್ನು ನೋಡಿ ನೀರು ಕುಡಿ ಅಂತಂದರೆ ನನಗೆ ಕುಡಿ ಅಂತ ಹೇಳ್ತಿದ್ದಾಳೆ. ಅಮ್ಮ ಕುಡಿಬೇಕು, ಆಗಿದ್ರೆ ನಾನು ಕುಡಿತೀನಿ ಅಂತ. ಭಾರಿ ತಲೆ ತಿಂದ್ಬಿಡ್ತಾಳೆ ಇವಳೊಬ್ಬಳಿದ್ರೆ. ಕೆಲವೊಮ್ಮೆ ದಿನ ಹೆಂಗೆ ಹೋಗುತ್ತೆ ಅಂತಲೂ ಗೊತ್ತಾಗಲ್ಲ. ಒಂದು ಅವಳನ್ನ ಹಿಡಿಯೋದ್ರಲ್ಲಾಗಿರುತ್ತೆ, ಇಲ್ಲ ಅವಳ ಜೊತೆ ಆಟಾಡೋದ್ರಲ್ಲಾಗಿರುತ್ತೆ, ಇಲ್ಲ ಅವಳನ್ನ ಮುದ್ದಾಡೋದ್ರಲ್ಲೇ ಒಂದೊಂದು ದಿನ ಕಳೆದ್ಬಿಟ್ಟಿದ್ದೀನಿ ಫ್ರೆಂಡ್ಸ್ ನಾನು ಎಷ್ಟೋ ದಿನ. ಹಾಗಾಗಿ ಅವಳನ್ನ ಆರಾಮಾಗಿ ಅವಳು ಪಾಡಿಗೆ ಬಿಟ್ಬಿಟ್ಟಿರ್ತೀನಿ. ಮುಂಚೆ ಥರ ಇವಾಗ ಏನು ಮಾಡ್ತಾ ಇಲ್ಲ ಅವಳು. ಸೊ ಎದ್ದೇಳ್ತಾಳೆ, ಏನಾದ್ರು ತಿನ್ನೋಕೊಟ್ರೆ ತಿಂತಾಳೆ, ಮತ್ತು ಇನ್ನು ನನಗೆ ಏನಾದರೂ ಕ್ವಶನ್ಸ್ ಕೇಳ್ತಾಳೆ, ಹಾಲು ಕೇಳ್ತಾಳೆ, ಅದು ಬಿಟ್ಟರೆ ಹೋಗಿ ಸೀದಾ ಮಲ್ಕೊತಾಳೆ, ಹಿಂಗೆಲ್ಲ ಮಾಡ್ತಿರ್ತಾಳೆ. ಇದು ಬಂದು ಪುನುಗು. ನೀವು ಲಾಸ್ಟ್ ವ್ಲಾಗಲ್ಲಿ ನೋಡಿದ್ದೀರಲ್ಲ, ನನ್ನ ಗಂಡಂಗೆ ಕಂಪಲ್ಸರಿ ನಾನೇ ಪುನುಗು ಹಚ್ಚಿ ಕಳಿಸ್ಬೇಕು. ಅಲ್ಲಿದೆ ಹೋಗಿ ಹಚ್ಕೊ ಮಮ್ಮಿ ಅಂತಂದ್ರೂ ಹಚ್ಕೊಳ್ಳಲ್ಲ. ಅವರು ರೆಡಿಯಾಗಿ ಬಂದಿರ್ತಾರೆ, ನಾನು ಕೆಲಸ ಎಲ್ಲ ಮುಗಿಸ್ಕೊತಾ ಇರ್ತೀನಿ. ಒಂದು ರೌಂಡು ಅವ್ರದ್ದು ಏನೇನು ವಸ್ತುಗಳಿದೆಯಲ್ಲ ಎಲ್ಲದೂ ಕೂಡ ಕೆಳಗಡೆ ಇಟ್ಟು ಬಂದಿರ್ತಾರೆ, ಬಂದು ಹಚ್ಕೊಂಡು ಹೋಗ್ತಾರೆ. ಇನ್ನು ಪುನುಗು ಏನಂತಂದರೆ, ನಾನು ಮುಖ ತೊಳ್ಕೊಂಡಿದ್ರೆ ಮಾತ್ರ ನಾನು ಹಚ್ಕೊತೀನಿ, ಇಲ್ಲಾಂದರೆ ನಾನು ಹಚ್ಕೊಳ್ಳಲ್ಲ. ಸೊ ನೋಡಿ ತುಂಬ ಲೈಟ್ ವೇಟ್ ಕಾಣಿಸುತ್ತೆ, ಆ್ಯಕ್ಚುಲಿ ಕಾಣೋದೇ ಇಲ್ಲ. ಡೈಲಿ ಹಚ್ಕೊತೀವಿ ನಾವಿಬ್ಬರು ಕೂಡ, ತುಂಬ ಅಂದರೆ ತುಂಬ ಒಳ್ಳೆಯದು, ಟ್ರೈ ಮಾಡಿ. ಇನ್ನು ಜಯಂತ್ ಎಕ್ಸಾಕ್ಟ್ ಒಂದು 9:30ಗೆ ಹೋಗ್ಬಿಡ್ತಾರೆ ಫ್ರೆಂಡ್ಸ್. ಕೆಲವೊಮ್ಮೆ 9 ಗಂಟೆಗೆ ಹೋಗ್ತಾರೆ. ನಾನು ಹೇಳ್ತಿರ್ತೀನಿ ಸ್ಕೂಲ್ ಸ್ಟಾರ್ಟ್ ಆದಾಗ ಹೆಂಗೆ ಮಾಡ್ತೀಯಪ್ಪ ನೀನು ಅಂತ
ಹೇಳಿ. ಸ್ಕೂಲ್ ಸ್ಟಾರ್ಟ್ ಆದಾಗ ಹೀಗೆಲ್ಲ 9 ಗಂಟೆ 9:30 ಹೋಗಂಗೆ ಇಲ್ಲ, ನೀನು 10 ಗಂಟೆಗೆ ಹೋಗಬೇಕು. 9:30 ಮಕ್ಕಳನ್ನ ಬಿಟ್ಟು ಬಂದು ಇನ್ನೊಂದು ಅರ್ಧ ಗಂಟೆಲೆಲ್ಲ ರೆಡಿ ಮಾಡ್ಕೊಂಡು ಹೋಗ್ಬಿಡು. ಇನ್ನು ಬೇಗ ಗಂಜಿ ಮಾಡ್ಕೋಬೇಕು ಅಂದರೆ ಬೇಗ ಎದ್ದೇಳಬೇಕು ಅಂತ ಹೇಳೆಲ್ಲ ಕಾಡಿಸ್ತಿರ್ತೀನಿ. ಆ್ಯಕ್ಚುಲಿ ಸ್ಕೂಲ್ ಸ್ಟಾರ್ಟ್ ಆದಮೇಲೆ ನಮ್ಮದು ಹಾಗೆ ಇರುತ್ತೆ ಫ್ರೆಂಡ್ಸ್, ಪಜ್ಜಿತಿ ಅಂದರೆ ಪಜ್ಜಿತಿ ಇರುತ್ತೆ, ಇಬ್ಬರನ್ನೂ ಕೂಡ ರೆಡಿ ಮಾಡಬೇಕಲ್ಲ. ಸೊ ಹಾಗಾಗಿ ಇನ್ನು ಇವಾಗಲೇ ಹಿಂಗೆ ಅಂದರೆ ಮುಂದಿನ ವರ್ಷ ಹೆಂಗೆ ಅವಾಗ 3 ಆಗುತ್ತೆ, ಅವಾಗ ಇನ್ನೇನಿದೇನೋ ಕತೆ ಗೊತ್ತಿಲ್ಲ. ಸೊ ಇನ್ನು ಮಿಂಚು ಅವಳು ಪಾಡಿಗೆ ಅವಳು ಹಾಲು ಕುಡಿದು ಹೋಗಿ ಆಟ ಆಡ್ತಿರ್ತಾಳೆ ಮಲ್ಕೊಂಡು ರೂಮಲ್ಲಿ, ಇಲ್ಲ ಫೋನ್ ನೋಡ್ತಿರ್ತಾಳೆ. ಸೊ ಆಲ್ಮೋಸ್ಟ್ ಫೋನ್ ನೋಡೋದೇ ಜಾಸ್ತಿ ಅವಳು ಮಾರ್ನಿಂಗ್ ಟೈಮಲ್ಲಿ, ಯಾಕಂದರೆ ಅವಳಿಗೆ ಸ್ವಲ್ಪ ಇನ್ನೂ ನಿದ್ದೆಗುಂಗಿರುತ್ತಲ್ಲ. ಹಾಗೆ ಯಾಕೆ ದಿವ್ಯಾ ಫೋನ್ ಅಭ್ಯಾಸ ಮಾಡಿಸಿದಿರಿ ಅಂತಂದರೆ ಏನು ಮಾಡೋಕ್ಕಾಗಲ್ಲ ಫ್ರೆಂಡ್ಸ್. ಆ್ಯಕ್ಚುಲಿ ಇವಾಗ ಬೈಬೇಕು, ಅವಳನ್ನ ಬಿಡಿಸ್ಬೇಕು ಅಂದರೆ ಚಿಟ್ಟಿ ಮಿಟ್ಟುಗೆ ಬುದ್ಧಿ ತಿಳಿಯುತ್ತೆ, ಹೆಂಗೆಂಗೋ ಬಿಡಿಸಿ ಆರಾಮಾಗಿ ಅವ್ರಿಗೆ ಏನೇನು ಇಂಪಾರ್ಟೆನ್ಸ್ ಕೊಡಬೇಕು ಅದ್ರ ಕಡೆ ಗಮನ ಕೊಡಿಸಿದ್ದೀನಿ. ಆದರೆ ಇವಳಿಗೆ ಇನ್ನೂ ತಿಳಿಬೇಕು ಅಂದರೆ ಅಟ್ಲೀಸ್ಟ್ ಇನ್ನೂ 6 ತಿಂಗಳು ಬೇಕು. ಅದಕ್ಕೆ ಆರಾಮಾಗಿ ಸ್ವಲ್ಪ ಇರಲಿ ಅಂತ ಹೇಳಿ ಕೈ ಬಿಟ್ಟಿದ್ದೀನಿ. ಹಾಗಂತ ಫುಲ್ ಕೊಡಲ್ಲ, ಬೇರೆ ಕಡೆ ಏನಾದರೂ ಡೈವರ್ಟ್ ಮಾಡ್ತಿರ್ತೀನಿ. ಅದರ್ವೈಸ್ ಅವಳು ಕೇಳಿದ್ಲು ಅಂದರೆ ಕೊಟ್ಟು ನನ್ನನ್ನು ಕೆಲಸ ಮಾಡ್ಕೊಳ್ಳೋದಕ್ಕೆ ಬಿಡು ಅಂತೇಳಿ ಬಿಟ್ಟಿರ್ತೀನಿ. ಸೊ ಒಂದು ಸ್ವಲ್ಪ ಮುಸ್ರೆ ತೊಳಿದೆ, ಅಂದರೆ ಒಂದು ಅರ್ಧ ಕಂಪ್ಲೀಟ್ ಆಯಿತು. ಅದಾಗಿದ ತಕ್ಷಣ ಇಲ್ಲಿ ಹೊರಗಡೆ ಬಂದು ಅವ್ರ ಅಪ್ಪಂಗೆ ಕಾಟ ಕೊಡ್ತಿದ್ಲಂತೆ, ನಾನು ಬರ್ತೀನಿ ಅಂತ. ದಿವ್ಯಾ ಹಿಡ್ಕೋ ಬಾ ಅವಳನ್ನ ಅಂತಂದಿದ್ದಕ್ಕೆ ಹೊರಗಡೆ ಬಂದು ತೋರಿಸ್ತಾ ಇದ್ದೀನಿ ನಿಮಗೆ. ಸೊ ನೋಡಿ, ಅದರಲ್ಲೂ ಇದನ್ನು ಪ್ರತಿದಿನ ಕೆಳಗೆ ಇಳಿಸೋದು, ಮೇಲೆ ಮತ್ತೆ ತರೋದು, ಇದೊಂದು ಸ್ವಲ್ಪ ಕಷ್ಟ ಅನಿಸುತ್ತೆ ಫ್ರೆಂಡ್ಸ್. ಹಾಗಾಗಿ ನೆಕ್ಸ್ಟ್ ಟೈಮ್ ಏನಾದರೂ ನಾವು ಮನೆ ನೋಡಿಕೊಂಡ್ರೆ ಗ್ರೌಂಡ್ ಫ್ಲೋರ್ ನೋಡ್ಕೋಬೇಕು, ಸಿಗುತ್ತೋ ಇಲ್ವೋ ಅದು ಕೂಡ ಡೌಟು. ಹೆಂಗಾದರೂ ಮಾಡಿ ಗ್ರೌಂಡ್ ಫ್ಲೋರ್ಗೆ ಟ್ರೈ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಯಾಕಂದರೆ ಅವ್ರಿಗೆ ಅಷ್ಟು ಪೇಯ್ನ್ ಆಗ್ತಿರುತ್ತಲ್ಲ, ದಿನ ಇಳಿಸ್ಬೇಕು, ದಿನ ಹತ್ತಬೇಕು ಅಂದರೆ ಕಷ್ಟ ಅನಿಸುತ್ತೆ. ಇನ್ನು ಒಳಗಡೆ ಬಂದು ಕುದ್ದಿರೋವಂಥ ಸೊಪ್ಪು, ತರಕಾರಿ, ಬೇಳೆ ಅದನ್ನೆಲ್ಲ ತೆಗೆದು ಮಸಿಯೋದಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ. ಬಟ್ ಅದಕ್ಕಿಂತ ಮುಂಚೆ, ಒಗ್ಗರಣೆ ಕೊಡೋದಕ್ಕಿಂತ ಮುಂಚೆ ಒಂದು ಸ್ವಲ್ಪ ಸಾಂಬಾರ್ಗೆ ತೆಗೆದಿಟ್ಟಿರ್ತೀನಿ. ಅದು ಯಾರಿಗೆ ಅಂದರೆ ಮಕ್ಕಳಿಗೆ, ಮಿಟ್ಟುಗೆ ಮತ್ತೆ ಮಿಂಚುಗೆ, ಇಬ್ಬರು ಕೂಡ. ಫ್ರೆಂಡ್ಸ್ ಇಲ್ಲಿ ಒಂದು ಪಾರ್ಸಲ್ ಬಂತು ಅಂತ ಹೇಳಿ ಓಪನ್ ಮಾಡ್ತಾ ಇದ್ದೀನಿ ಅರ್ಜೆಂಟಲ್ಲಿ. ತುಂಬ ಕ್ಯೂರಿಯಾಸಿಟಿ ಇದೆ ಈ ಪಾರ್ಸಲ್ನ ಓಪನ್ ಮಾಡೋದಕ್ಕೆ. ಎಷ್ಟು ದಿನದಿಂದ ವೇಟ್ ಮಾಡಿದ್ದೀನಿ ಗೊತ್ತಾ. ಈ ಪಾರ್ಸಲ್ಗಳಲ್ಲಿ ಏನಾದರೂ ಈ ಥರ ಬೆಂಡ್ ಬಂತು ಅಂತಂದರೆ ನನಗೆ ಅದರದ್ದೇ ಚಿಂತೆ ಫ್ರೆಂಡ್ಸ್. ಹೆಂಗಾರು ಮಾಡೋದನ್ನು ಮತ್ತೆ ರೀಪ್ಯಾಕ್ ಮಾಡಿಡಬೇಕು ಓಪನ್ ಮಾಡೋದಕ್ಕಿಂತ ಮುಂಚೆ, ಯಾಕಂದರೆ ಫುಲ್ ಮನೆಯೆಲ್ಲ ಅಳ್ಳೋ ಅಂತ ಕೋತಿಗಳಿದೆ ನಮ್ಮಲ್ಲಿ ಫ್ರೆಂಡ್ಸ್. ಇನ್ನು ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಲ್ವಾ. ಆ್ಯಕ್ಚುಲಿ ಹುಂಡಿ ತರಿಸಿದ್ದೀನಿ, ಇದು ನನಗೆ ಚಿಟ್ಟಿಗೆ ಇಬ್ರಿಗೂ ಸೇರಿ, ಅಥವಾ ನನಗಷ್ಟೇ. ಸೊ ನೋಡ್ಬೇಕು ಅವನೇನು ಆಗ್ತಾನೋ ಇಲ್ವೋ ಗೊತ್ತಿಲ್ಲ. ಬಟ್ ಹುಂಡಿ ತರಿಸಿದ್ದೀನಿ, ತುಂಬ ಚೆನ್ನಾಗಿದೆ. ಲಿಂಕ್ನ ಇನ್ಸ್ಟಾಗ್ರಾಮಲ್ಲಿ ಶೇರ್ ಮಾಡ್ತೀನಿ, ಆದಷ್ಟು ಬೇಗ ಹೋಗಿ ಚೆಕ್ಔಟ್ ಮಾಡಿ. ಯಾಕೆ ತರಿಸಿದ್ದೀನಿ ಅಂತಂದರೆ ನನಗೆ ನೋಟ್ ಹಾಕಬೇಕು ಅನ್ನೋ ಎಷ್ಟೋ ದಿನಗಳಿಂದ ಕನಸಿದೆ, ಅದನ್ನು ಕಂಟಿನ್ಯೂ ಮಾಡೋಣ ಅಂತ. ತುಂಬ ಚೆನ್ನಾಗಿದೆ. ಇನ್ನು ಮಧ್ಯಾಹ್ನ ಆಗೋಯ್ತು ಫ್ರೆಂಡ್ಸ್, ಅದು ಹೆಂಗೆ ಆಗುತ್ತೆ ಅಂತಲೇ ಗೊತ್ತಾಗಲ್ಲ. ಮಕ್ಕಳಿಗೆ ಊಟ ತಿಂಡಿ ಎಲ್ಲ ಮಾಡಿಸ್ಕೊಂಡಿರ್ತೀನಿ. ಇನ್ನು ಅವ್ರನ್ನ ಫ್ರೆಶ್ ಅಪ್ ಮಾಡಿ ತಲೆಗೆ ಎಣ್ಣೆ ಹಚ್ಚಿ ತಲೆ ಬಾಚಿದ್ದೀನಿ ಮಿಟ್ಟುಗೆ. ಸೊ ಚಿಟ್ಟಿ ಕೂಡ ಅಮ್ಮನ ಮನೆಯಿಂದ ಬಂದಾಯಿತು. ಬಂದ ತಕ್ಷಣ ಸ್ನಾನ ಮಾಡೋಕ್ಕೆ ಹೇಳಿದೆ, ಸ್ನಾನ ಮಾಡಿದ್ದಾನೆ. ಸೊ ಸ್ನಾನ ಮಾಡಿ ನೀವು ಆಟ ಆಡ್ರಿ, ನಾನು ಕೆಲಸ ಮಾಡ್ಕೊತೀನಿ ಅಂತ ಹೇಳಿ ಯಾವ ತರ ಆಟ ಆಡ್ತಿದ್ದಾರೆ ನೋಡಿ. ಎಲ್ಲಾ ವಸ್ತುಗಳು ಜೋಕಾಲಿ ಮೇಲೆ ಇಟ್ಕೊಂಡು ಅದನ್ನ ಪ್ಯಾಕ್ ಮಾಡ್ಕೊಂಡು ಅದನ್ನೆಲ್ಲ ಏನು ಚೇರೆಲ್ಲ ಮೇಲೆ ಇಟ್ಕೊಂಡು ಒಂದೊಂದು ರೀತಿಯಾಗಲ್ಲ ಇವ್ರದ್ದು ಆಟಗಳು. ಇನ್ನು ಮಕ್ಕಳು ಅಮ್ಮನ ಹತ್ರ ಹೋಗ್ತೀನಿ ಅಂದಿದ್ದಕ್ಕೆ ಹೋಗಿ ಬಿಟ್ಟು ಬಂದು ಬೇಗ ಇನ್ನೊಂದ್ಸರಿ ಕಸ ಹೊಡ್ಕೊಂಡು ನೆಲ ಒರೆಸ್ಕೊಂತಾ ಇದ್ದೀನಿ. ಅಡಿಗೆ ಮನೆ ಕೂಡ ಕ್ಲೀನ್ ಆಗಿದೆ ಆಲ್ರೆಡಿ. ಮನೆ ಕೆಲಸ ಎಲ್ಲ ಕಂಪ್ಲೀಟ್ ಆಯ್ತು ಫ್ರೆಂಡ್ಸ್. ಇದು ಮಾಡೋದ್ಲಿಗೆ ತಲೆ ಚಿಟ್ಟಿಡ್ದು ಹೋಗುತ್ತೆ. ಇವ್ರನ್ನೆಲ್ಲ ನೋಡ್ಕೊಂಡು, ಅಡುಗೆದು ನೋಡ್ಕೊಂಡು, ಮತ್ತೆ ನಡುವೆ ನಂದು ವಿಡಿಯೋಸ್ ಅಪ್ಲೋಡಿಂಗ್ ಎಲ್ಲ ಇರುತ್ತೆ, ಅದನ್ನೆಲ್ಲ ಮಾಡ್ಕೊಂಡು ಮಾಡೋದ್ರೊಳಗಡೆ ಯಾವ ಲೆವೆಲಿಗೆ ಸ್ಟ್ರೆಸ್ ಆಗಿರುತ್ತೆ ಗೊತ್ತಾ ಫ್ರೆಂಡ್ಸ್. ಕೆಲಸ ಎಲ್ಲ ಮುಗಿಸಿ ಜಯಂತ್ ಬಂದರು. ಎಕ್ಸಾಕ್ಟ್ 2 ಗಂಟೆಗೆ ಬಂದು 2 ಕಾಲಂಗೆ ಬಂದರು. ಸೊ ಇನ್ನು ಅವ್ರು ಬಂದ ತಕ್ಷಣ ಅವರು ಕೂತ್ಕೊಂಡು ಊಟ ಮಾಡಿ ಹೋಗಿ ಸ್ನಾನ ಮಾಡಿಕೊಂಡು ಫ್ರೆಶ್ ಅಪ್ ಆಗಿ ಬಂದು ಇವಾಗ ಹೊರಟಿದ್ದೀವಿ. ಆ್ಯಂಡ್ ಸಿಂಪಲಾಗಿ ರೆಡಿ ಆಗಿದ್ದೀನಿ, ಮತ್ತೆ ಸಂಜೆ ರೆಡಿ ಆಗೋದಿದೆ ಅಂತ ಹೇಳಿ. ಸೊ ಸಂಜೆ ಎಕ್ಸಿಬಿಷನ್ಗೆ ಹೋಗೋಕ್ಕಿಂತ ಪ್ಲ್ಯಾನ್ ಮಾಡಿದ್ದೀವಿ. ಬಟ್ ಇವಾಗ ಅರ್ಜೆಂಟಲ್ಲಿ ಹರಿಹರ ಹೋಗ್ತಾ ಇದ್ದೀವಿ, ಅತ್ತೆ ಮನೆ ಹೋಗ್ತಾ ಇದ್ದೀವಿ. ಸೊ ಅಲ್ಲಿ ಕೆಲವೊಂದಷ್ಟು ಬಟ್ಟೆಗಳು ತೆಗೆದಿಟ್ಟಿದೆ ನಮ್ಮ ಅಮ್ಮಗೋಸ್ಕರ. ಹೊಸದೇ ಅದೆಲ್ಲ ಬಟ್ಟೆ, ಹಳೇದಲ್ಲ. ನನಗೆ ಹಾಕದೇ ಇರೋವಂಥದ್ದು. ಸೊ ಅದೆಲ್ಲ ಜೀನ್ಸಸ್ ಎಲ್ಲ ಇದೆ, ಸಖತ್ ಪ್ಯಾಂಟ್ಸ್ ಇದೆ, ಟ್ರೂಸರ್ಸ್ ಎಲ್ಲ ಇದೆ. ಅದನ್ನೆಲ್ಲ ತೊಗೊಂಡೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಹೋದ್ವಾರನೇ ಫಂಕ್ಷನಲ್ಲಿ ಕೊಡೋದಕ್ಕಾಗಲ್ಲ ಅಂತ ಹೇಳಿ ಇವಾಗ ಮತ್ತೆ ಎಲ್ಲದೂ ಕೂಡ ನೀಟಾಗಿ ಜೋಡಿಸ್ಕೊಂಡು ನಾನು ಮತ್ತು ಮಿಂಚು ಜಯಂತ್ ಹೋಗ್ತಾ ಇದ್ದೀವಿ. ಮಿಂಚು ನೋಡಿ ಹೆಂಗೆ ರೆಡಿ ಆಗಿದ್ದಾಳೆ. ಮಿಂಚು ಹಾಯ್ ಸೈ ಪಾಪ ಕಿಂದೋಣದಿ ಹಾಯ್ ಸೈ. ಮಮ್ಮಿ ಬರೋದಾ? ಉಯ್ಯೋ ಪಾಪ ಪುಣಿ ಕಿಂದೆ ಬರೋದಾ? ಪದ ಮಿಂಚು ಹಾಯ್ ಸೈಯೇ. ಹಾಯ್ ಎಂತ ಬಾಗ್ ಚಚ್ಚದು ಮಿಂಚು. ಹೊರಡ್ತಾ ಇದ್ದೀವಿ ನಾವು, ಅರೆಯೋದಕ್ಕೆ ಹೋಗಿ ಬೇಗ ಬರಬೇಕು. ಇಲ್ಲಿ ನೋಡಿ, ಇದೆರಡು ಕೂಡ ಬಟ್ಟೆನೆ ಅವಳಿಗೋಸ್ಕರ ತೊಗೊಂಡು ಹೋಗ್ತಿರೋದು. ಚೆನ್ನಾಗಿರುವಂಥದ್ದೆಲ್ಲ. ಸೊ ಹಾಕೊಳ್ಳಿ, ಅಟ್ಲೀಸ್ಟ್ ಬುಧವಾರ ಏನೋ ಕಲರ್ ಡ್ರೆಸ್ ಇರುತ್ತಲ್ಲ ಸ್ಕೂಲಲ್ಲಿ, ಹಾಗೆ. ಚಿಟ್ಟಿ ಅಲ್ಲೇ ಇದ್ದ. ಸೊ ನೀವು ಹೋಗ್ರಿ, ನಾನು ಗೇಟ್ ಹಾಕೊಂಡು ಹೋಗ್ತೀನಿ ಅಂತ ಹೇಳಿದ. ತುಂಬ ರೆಸ್ಪಾನ್ಸಿಬಿಲಿಟಿ ಮಗ ನನಗೆ. ಇವ್ರು ನೋಡಿ ಎಷ್ಟು ಸರಿ ಹಾಯ್ ಮಾಡು, ಎಷ್ಟು ಚೆಂದ ಹಾಯ್ ಮಾಡೋದು ಕಲ್ತಿದ್ದಾಳೆ ಅಂತಂದ್ರೂ ಮಾಡಲಿಲ್ಲ. ಯಾಕೋ ಗುಮ್ಮಾಗಿತ್ತು ಅಕ್ಕ. ಆಮೇಲೆ ಅವಳಿಗೆ ಹೋಗುವಾಗ ಹಣ್ಣು ತಗೊಂಡು ಹೋಗೋಣ, ತಿನ್ಸ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೆ. ಊಟ ಮಾಡಲಿಲ್ಲ ಅವಳು ಯಾಕೋ. ಅದಕ್ಕೆ ಅಂತಲೇ ಮತ್ತೆ ಹೋಗೋವಾಗಲೇ ಅವಳಿಗೆ ಹಣ್ಣು ತೊಗೊಂಡು ರೋಡ್ ತುಂಬ ತಿನ್ಸ್ಕೊಂಡು ಹೋಗಿದ್ದೀನಿ. ನನ್ನ ಪಜಿತಿ ನೋಡಬಾರ್ದು. ಒಂದು ಕೈಯಲ್ಲಿ ವೆನಿಟಿ ಬ್ಯಾಗ್, ಒಂದು ಕೈಯಲ್ಲಿ ಹಣ್ಣು, ಒಂದು ಕೈಯಲ್ಲಿ ಅವಳು ತಿನ್ನಿಸ್ಕೊಂಡು ಹೆಂಗೋ ಹೋದೆ. ಮತ್ತೆ ಹೊಟ್ಟೆ ಖಾಲಿ ಇರುತ್ತಲ್ಲ ಅಂತ ಹೇಳಿ. ಆ್ಯಕ್ಚುಲಿ ಇವತ್ತು ಯಾರೂ ಇರಲಿಲ್ಲ ನಮ್ಮ ಅತ್ತೆ ಮನೆಯಲ್ಲಿ. ನಮ್ಮ ಅಕ್ಕ ಮತ್ತು ಅಮ್ಮು ಇಬ್ಬರೇ ಇದ್ದರು. ಇನ್ನೆಲ್ಲರೂ ಕೂಡ ಮದುವೆಗೆ ಹೋಗಿದ್ದಾರೆ ಅಂತ ಗೊತ್ತಾಯಿತು. ಹೋಗಿ
ಒಂದು ಆಲ್ಮೋಸ್ಟ್ 1 ಅವರ್ ಏನೋ ಸಕ್ಕ ಟೈಮ್ ಸ್ಪೆಂಡ್ ಮಾಡಿದ್ವಿ. ಬರೇ ಮಾತು 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 ಬಾಯಿ ಜೋರು ಮಾಡ್ಕೊಂಡು ಚೆನ್ನಾಗಿ ಮಾತಾಡಿದ್ವಿ. ಅದಾಗಿದ್ದ ತಕ್ಷಣ ಚಿಕನ್ ಮಾಡ್ತೀನಿ ಅಂದರು ನಮ್ಮ ಅಕ್ಕ, ಅದಕ್ಕೆ ಜಯಂತ್ ತರಿಸಿದ್ರು. ಸೊ ಕ್ವಿಕ್ಕಾಗಿ ಎಷ್ಟು ಕ್ವಿಕ್ಕಾಗಿ ಮಾಡಿದ್ದಾಳೆ ಅಂತಂದರೆ, ಹೋದಾಗಿನೂ ಏನೂ ಇರಲಿಲ್ಲ, ನಾವು ಬರೀ ಕುತ್ಕೊಂಡು ಮಾತ್ರದೊಳಗಡೆ ಒಬ್ಬಳೇ ಎಲ್ಲದೂ ಕೂಡ ಜೋಡಿಸ್ಕೊಂಡು ಪಟ 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 ಅಡುಗೆ ಸಾಂಬಾರು ಮಾಡಿಟ್ಟಿದ್ದು. ನನಗೆ ಕಬಾಬ್ ಅಂದರೆ ಇಷ್ಟ ಅಕ್ಕ ಅಂದೆ. ಕಬಾಬ್ ಕೂಡ ರೆಡಿ ಮಾಡಿಟ್ಟಿದ್ದು, ತುಂಬ ಚೆನ್ನಾಗಿತ್ತು. ಇವತ್ತು ಮನ್ಸಾರೆ ತಿಂದಿದ್ದೀನಿ ನೋಡಿ. ಅದಾಗಿದ್ದ ತಕ್ಷಣ ಅಮ್ಮು ಫಂಕ್ಷನ್ಸ್ದೆಲ್ಲ ಫೋಟೋಸ್ ನೋಡ್ತೀನಿ ಅಂದಿದ್ದಕ್ಕೆ ಫೋಟೋಸ್ ಎಲ್ಲ ನೋಡ್ತಾ ಇದ್ಲು. ಆಲ್ಮೋಸ್ಟ್ 1.5 ಅವರ್ ಅಲ್ಲೇ ಇದ್ವಿ. ಅಪ್ಪ ಎಷ್ಟು ಸೆಕೆ ಗೊತ್ತಾ. ಆ್ಯಕ್ಚುಲಿ ಇಲ್ಲಿ ಅಂದರೆ ಇಲ್ಲಿ ಆರ್ಸಿಸ್ ಮನೇಲಿ ಇರೋದಕ್ಕಿಂತ ಅಲ್ಲಿ ಸೀಟ್ ಮನೇಲಿ ಸ್ವಲ್ಪ ಜಾಸ್ತಿನೇ ಹೀಟ್ ಹೊಡಿತಾ ಇರತ್ತೆ ನಮಗೆ. ಅದಕ್ಕೆ ಮುಖ ಎಲ್ಲ ಒರೆಸ್ಕೊತಾ ಇದ್ದೀನಿ, ಮುಖ ತೊಳ್ಕೊಂಡ್ರೆ ಮೇಕಪ್ ಹೋಗುತ್ತೆ ಅಂತ. ಸೊ ಒರೆಸ್ಕೊಳ್ಳೋವಾಗ ಬಂದು ಜಯಂತ್ ಇಲ್ಲಿ ಶೂಟ್ ಮಾಡಿದ್ದಾರೆ. ನೋಡು ಚೆನ್ನಾಗಿದ್ದೀನಿ ಅಂತ ತೋರಿಸ್ತಾ ಇದ್ದೀನಿ. ಹಿಂಗಿರುತ್ತೆ ಆಟಗಳು. ಸೀದಾ ಅಲ್ಲಿಂದ ಮನೆಗೆ ಬಂದು ಮಕ್ಕಳನ್ನ ಕರ್ಕೊಂಡು ಎಕ್ಸಿಬಿಷನ್ಗೆ ಬಂದ್ವಿ. ನಡುವೆ ಎಲ್ಲೂ ಶೂಟ್ ಮಾಡಿರಲಿಲ್ಲ. ಮಕ್ಕಳಿಗೆ ಡ್ರೆಸ್ ಚೇಂಜ್ ಮಾಡಿ ಮಿಟಕ್ಕಂಗೆ ರೆಡಿ ಮಾಡಿಕೊಂಡು ಬರೋದ್ರೊಳಗಡೆ ಸುಸ್ತಾಯಿತು ಫ್ರೆಂಡ್ಸ್. ನಾನು ಏನು ಹೇಳಿದ್ದೆ ಗೊತ್ತಾ, ಸಿಂಪಲಾಗಿ ರೆಡಿ ಆಗಿದ್ದೀನಿ, ಬಂದಾಗ ಮತ್ತೆ ರೆಡಿ ಆಗ್ತೀನಿ ಅಂತ. ಆ ರೆಡಿ ಆಗೋದಕ್ಕೂ ಕೂಡ ಬಿಡಲಿಲ್ಲ ಫ್ರೆಂಡ್ಸ್ ನನ್ನ ಮಕ್ಕಳು. ಹೋಗೋಣ ಹೋಗೋಣ ಅಂದಿದ್ದಕ್ಕೆ ಹಾಗೆ ಪೌಡ್ರ್ ಹಚ್ಕೊಂಡು ಓಡ್ ಬಂದಿದ್ದೀನಿ. ಇನ್ನು ಇಲ್ಲಿ ಒಬ್ಬರಿಗೆ 100 ರೂಪಾಯಿ ಟಿಕೆಟ್ ಫ್ರೆಂಡ್ಸ್. ನಮ್ಮ ದಾವಣಗೆರೆಯಲ್ಲಿ ಏನು ಈ ಥರ ಟೈಟಾನಿಕ್ ಅನ್ನೋದೊಂದು ಎಕ್ಸಿಬಿಷನ್ ಹಾಕಿದ್ದಾರೆ. ಸೊ ಚೆನ್ನಾಗಿರುತ್ತೆ ಅನ್ನೋ ಓವರ್ ಎಕ್ಸ್ಪೆಕ್ಟೇಷನ್ಸ್ ಅಲ್ಲಿ ಹೋದ್ವಿ. ಬಟ್ ಅಷ್ಟೇ ಇಷ್ಟನೇ ಆಗಲಿಲ್ಲ ನನಗೆ, ಬಿಕಾಸ್ ಅಲ್ಲಿ ಏನೂ ವರ್ತ್ ಅಂತ ಅನ್ನಿಸ್ಲಿಲ್ಲ. ಇವತ್ತು ಪ್ರತಿ ಸರಿ ಎಕ್ಸಿಬಿಷನ್ ಹಾಕಿದಾಗ ಅಟ್ಲೀಸ್ಟ್ ಒಂದ್ಸರಿ ಬಂದು ಹೋಗಿರ್ತೀವಿ, ಯಾವಾಗಾದರೂ ಒಂದ್ಸರಿ ಮಿಸ್ ಆಗಿರುತ್ತೆ. ನಾನು ಜಯಂತ್ ಏನು ಆಡದೇ ಇದ್ರೂ ಪರವಾಗಿಲ್ಲ, ಮಕ್ಕಳನ್ನ ಕರ್ಕೊಂಡ್ಬಂದು ಆಟಾಡ್ಸ್ಕೊಂಡು ಕರ್ಕೊಂಡು ಹೋಗಿದ್ದೀವಿ ಇಷ್ಟು ವರ್ಷ. ಅಟ್ಲೀಸ್ಟ್ ಇವತ್ತಲ್ಲ ಈ ಟೈಮ್ ಆದರೂ ಆಟಾಡಲೇಬೇಕು ಅಂತ ನಿರ್ಧಾರ ಮಾಡಿದ್ವಿ. ಇವತ್ತಾದ್ರೂ ನಾವೇನು ಆಟಾಡಲಿಲ್ಲ, ಕಂಪ್ಲೀಟಾಗಿ ಮಕ್ಕಳಿಗೆ ತೆಗೆದಿಟ್ಟಿದ್ವಿ. ಇಲ್ಲಿ ನೋಡಿ ಡಿ ಜೆ ಅಂತ ಹಾಕಿದ್ದಾರೆ. ಡಿ ಜೆ ಅಂದರೆ ದಿವ್ಯಾ ಜಯಂತ್ ಅಂತೆ. ಸೊ ಅದನ್ನು ತೋರಿಸ್ತಿದ್ದಾರೆ ನಮ್ಮ ಮನೆಯವರು. ಇನ್ನು ಇದು ಬಂದು ನೋಡಿ ಎಂಜಾಯ್ ಮಾಡೋದಕ್ಕಿಂತ ಬರೀ ಫೋಟೋ ಸೆಷನ್ಗೆ ತುಂಬ ಅಲಂಕಾರ ಮಾಡಿಬಿಟ್ಟಿದ್ರು. ನಮಗಂತೂ ಕಾಯೋ ಅಂತ ತಾಳ್ಮೆ ಇರಲಿಲ್ಲ. ಎಲ್ಲಿ ನೋಡಿದ್ರು ಫೋಟೋಸ್ ತೆಗೆಸ್ಕೊತಿದ್ದಾರೆ ಅಂತ ಹೇಳ್ಕೊಂಡು ನಾವು 1-2-3 ಫೋಟೋಸ್ ತೆಗೆಸ್ಕೊಂಡ್ವಿ ಅಷ್ಟೇ. ಬಿಟ್ಟರೆ ಬೇರೆ ಏನು ಫೋಟೋಸ್ಗೆ ಅಷ್ಟು ಕ್ರೇಜಿಯಾಗಿ ನಿಂತ್ಕೊಂಡು ಫೋಟೋ ತೆಗೆಸ್ಕೊಂಡು ಫ್ರೆಂಡ್ಸ್. ಇನ್ನು ನಾವು ಎಂಟ್ರಿ ಆಗ್ತಿದ್ದಂಗೆ ಮಳೆ ಸ್ಟಾರ್ಟ್ ಆಯಿತು. ಸೊ ಹಾಗಾಗಿ ಒಳಗಡೆನೇ ನಿಂತ್ಕೊಂಡಿದ್ವಿ. ಅಲ್ಲಿ ಇದು ಒಂದು ಇಷ್ಟ ಆಯ್ತು ನನಗೆ. ಆ್ಯಕ್ಚುಲಿ ತುಂಬ ದಿನಗಳಿಂದ ಅನ್ಕೊತಿದ್ದೆ, ಎಷ್ಟೋ ಸರಿ ಯಾರದ್ದು ಮೊಬೈಲಲ್ಲಿ ನೋಡಿದ್ದೀನಿ ಈ ಥರದೊಂದು ಇರುತ್ತೆ ಅಂತೇಳಿ. ಸೊ ನೋಡಿದ ತಕ್ಷಣ ಮಮ್ಮಿ ಇದೊಂದು ಫೋಟೋ ತಗೊಂಬೇಡ, 80 ರೂಪೀಸ್ ಪರ್ ಹೆಡ್ ಅಂತ ಹೇಳಿದರು. ಆದ್ರೆ ಆಯಿತು ಅಂತ ಅಂದ್ಕೊಂಡು 2 ಟಿಕೆಟ್ ತಗೊಂಡು ನಿಂತ್ಕೊಂಡ್ರೆ ಮಿಂಚು ಬಂದುಬಿಟ್ಲು ಫ್ರೆಂಡ್ಸ್. ನಂದು ಬೇರೆ ಏನೋ ಐಡಿಯಾ ಇತ್ತು, ಜಯಂತ್ಗೆ ಕೈ ಹಿಂಗೆ ಹಿಡ್ಕೊಂಡು ತಿರುಗೋದು ಅದೆಲ್ಲ ಇತ್ತು. ಎಲ್ಲ ಐಡಿಯಾನು ಫ್ಲಾಪ್ ಆಗೋಯ್ತು. ಜಸ್ಟ್ ಇದ್ರೆ ಇರಲಿ ತಡಿ ಅಂತ ಹೇಳಿ ನಾವು ಮಾತಾಡೋದ್ರೊಳಗಡೆ ಟೈಮ್ ಆಗೋಯ್ತು. ಇನ್ನು ಲಾಸ್ಟ್ ಎಂಡಿಂಗ್ ಪಾರ್ಟ್ ಮಾತ್ರ ಇಬ್ಬರು ಬೆನ್ನಿಗೆ ಬೆನ್ನು ಈ ಥರ ವರ್ಕೊಂಡು ನಿಂತ್ಕೊಂಡು ಒಂದು ಸ್ವಲ್ಪ 1-2-3 ಸೆಕೆಂಡ್ ವಿಡಿಯೋ ಬರೋದ ರೀತಿಯಾಗಿ ಶೂಟ್ ಮಾಡ್ಕೊಂಡ್ವಿ. ಅದಷ್ಟೇ ಬಿಟ್ಟರೆ ಬೇರೆ ಏನಿಲ್ಲ. ಅಲ್ಲಿ ಜನ ಬೇರೆ ನಮ್ಮನ್ನೇ ನೋಡೋರು, ಸಖತ್ ಶೈ ಆಗೋದು. ನಾನು ಅಂದ್ಕೊಂಡಂಗೆ ಬರಲೇ ಇಲ್ಲ. ಯಾರು ಇಲ್ದಿದ್ದಾಗ ಹೋಗಿದ್ರೆ ಮಸ್ತ್ ಎಡಿಟಿಂಗ್ ಎಲ್ಲ ಮಾಡೋದಕ್ಕೆ ಚೆನ್ನಾಗಿ ಶೂಟ್ ಮಾಡ್ಕೊತಿದ್ದೆ. ಮತ್ತು ಇದು ಶೂಟ್ ಮಾಡಿರೋದು ಚಿಟ್ಟಿ ಶೂಟ್ ಮಾಡಿದ್ದಾನೆ. ಶೂಟ್ ಮಾಡೋ ಅಂತಂದರೆ ನೋಡಿ ಚೆಂಡೆ ತೆಗೆದು ಶೂಟ್ ಮಾಡಿದ್ದಾನೆ. ಎನಿವೆ ಇದಾಗಿದ ತಕ್ಷಣ ಮಳೆ ನಿಂತ ತಕ್ಷಣ ಹೊರಗಡೆ ಹೋದ್ವಿ ನಾವು. ಇನ್ನು ಮಕ್ಕಳಿಗೆ ಹೇಳ್ತಾ ಇದ್ದೆ, ನಿಮ್ಗೆ ಹೊರಗಡೆ ಇರೋ ಗೇಮ್ಸ್ ಎಲ್ಲ ಆಟ ಆಡಿಸ್ತೀನಿ, ಇದೊಂದು ಮಾತ್ರ ನಾವು ಆಡ್ತೀವಿ ಅಂತ. ಫ್ರೆಂಡ್ಸ್ ಹಿಂಗೆ ಗೊತ್ತಾ, ಪ್ರತಿ ಸರಿ ಇದೇ ಕತೆ ನಮ್ಮದು. ಬರೋದು, ಮಕ್ಕಳಿಗೆ ಆಟಾಡ್ಸೋದು, ಹೋಗೋದು, ಹಿಂಗೆ ಆಗಿತ್ತು. ಇವತ್ತು ಮಿಂಚುನ ಆಟಾಡಿಸ್ಬೇಕು ಅಂತ ಅಂದ್ಕೊಂಡ್ವಿ. ಎದುರ್ತಾಳೇನೋ ಅಂತ ನಾನು ಫುಲ್ಲು ಭಯ ಪಡ್ತಾ ಇದ್ದೀನಿ ಜಯಂತ್ಗೆ. ಬೇಡ ಬೇಡ ಮಮ್ಮಿ ಅವಳು ಕೂರ್ಸೋದು ಬೇಡ ಅಂತೇಳಿ. ಅವ್ಳು ನೋಡಿದ್ರೆ ಗಾಡಿ ನೋಡಿದ ತಕ್ಷಣ ಗಾಡಿ ಅನ್ನೋ ಸ್ಟಾರ್ಟ್ ಮಾಡಿದ್ಲು. ಅವಣ್ಣಂಗೆ ಹೇಳಿದ್ವಿ, ಅಣ್ಣ ಇವಳು ಜಸ್ಟ್ ಸಣ್ಣಳು ಕೂರ್ತಾಳೆ, ಅವಳು ಹೆದರಿಕೆ ಆದರೆ ಮಾತ್ರ ಅವಳಿಗೆ ಟಿಕೆಟ್ ತೆಗೆಸಲ್ಲ, ಇಳಿಸ್ಕೊಂಡ್ಬಿಡ್ತೀವಿ, ಆಟಾಡಿದ್ರೆ ಆಟಾಡಲಿ ಅಂತೇಳಿ. ಅಸಲ್ ಒಂದು ಸ್ವಲ್ಪನಾದರೂ ಭಯ ಏನಾದರೂ ಇದನ್ನು ಅವಳಿಗೆ ಅಲ್ಲಿ ನೋಡಿ ಹೆಂಗೆ ಆಟಾಡ್ತಾಳೆ, ಬಾಯ್ ಅಂತ ಬೇರೆ ಹೇಳ್ತಾಳೆ. ಎಷ್ಟು ಸ್ಪೀಡಾಗಿ ತಿರುಗಿಸಿದ್ರು ಸುಮ್ಮನೆ ಹಾಗೆ ಆಟಾಡ್ತಾಳೆ. ಫುಲ್ ಆಟಾಡಿದ್ರು ಫ್ರೆಂಡ್ಸ್. ಒಂದು 3-4 ಗೇಮ್ಸ್ ಆಟಾಡಿದ್ರು, ಒಂದು ಸ್ವಲ್ಪ ತಿಂಡಿ ತಿಂದರು. ಅದೆಲ್ಲ ಶೂಟ್ ಮಾಡೋಕ್ಕಾಗಲಿಲ್ಲ, ಕೈಯಲ್ಲಿ ಏನೇನೋ ಕೊಡೋದಕ್ಕೆ ಸ್ಟಾರ್ಟ್ ಮಾಡಿಬಿಟ್ರಿನ್ನು. ಹಾಗಾಗಿ ಬ್ಯಾಗಲ್ಲಿ ಹಾಕ್ಕೊಂಡು ನಾವಿನ್ನು ಹೊರಗಡೆ ಬಂದು ಗಾಡಿ ತೊಗೊಂಡು ಫಸ್ಟ್ ಹೊರಡೋಣ ಈ 3 ಲಗೇಜನ್ನು ಹಾಕ್ಕೊಂಡು ಅನ್ನೋಷ್ಟು ಸುಸ್ತಾಗಿಬಿಟ್ಟಿದ್ದು. ಹಾಗಾಗಿ ಹೊರಗಡೆ ಬಂದ್ವಿ ಫ್ರೆಂಡ್ಸ್. ಎಕ್ಸಿಬಿಷನಿಂದ ಸೀದಾ ಮನೆಗೆ ಬಂದ್ವಿ, ಅಂದರೆ ಅಮ್ಮನ ಮನೆಗೆ ಬಂದ್ವಿ. ಅಮ್ಮನ ಮನೇಲಿ ಸ್ವಲ್ಪ ಕೂತ್ಕೊಂಡು ಟೈಮ್ ಸ್ಪೆಂಡ್ ಮಾಡಿದ್ವಿ. ಅಮ್ಮ ಊಟ ಮಾಡ್ತೀರಾ ಅಂತ ಕೇಳಿದ್ರು. ಎಷ್ಟೊತ್ತು ಊಟ ಮಾಡಿ ಅಂತಲೇ ಅಂದರು. ನಮಗೆ ಆಲ್ರೆಡಿ ಹೆವಿ ಆಗಿಬಿಟ್ಟಿದೆ. ಸೊ ಈವ್ನಿಂಗ್ ಅಲ್ಲಿ ತಿಂದಿದ್ದು, ಆಮೇಲೆ ಇವಾಗ ಅಲ್ಲಿ ಸ್ನ್ಯಾಕ್ಸ್ ತಿಂದಿದ್ದು, ಅದೆಲ್ಲ ಸಾಕು ಅಂತ ಅನ್ನಿಸ್ತಿದೆ. ನನಗಂತೂ ಒಂದು ಸ್ವಲ್ಪ ಬಾರ್ಲಿ ಗಂಜಿ ಇದೆ ಅಂತೆ, ಅದನ್ನು ಒಂದು ಟೀ ಹೊಡೆದಷ್ಟು ತೊಗೊತೀನಿ, ಅಂದರೆ ಅದನ್ನು ಬೇಡ, ಅಷ್ಟು ಸುಸ್ತು ಅನಿಸ್ತಾ ಇದೆ. ಮತ್ತು ಹೊಟ್ಟೆ ಫುಲ್ ಅಂತ ಫೀಲ್ ಆಗ್ತಾಯಿದೆ. ಇನ್ನು ಬಂದು ಇವಾಗ ಫೇಸ್ ವಾಶ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಇನ್ನು ನಂದು ಏನೂ ಕೆಲಸ ಇಲ್ಲ ಫ್ರೆಂಡ್ಸ್. ಮನೇಲಿ ನೋಡಿದ್ರಲ್ಲ
ಆಲ್ರೆಡಿ ಎಲ್ಲ ಕ್ಲೀನ್ ಮಾಡಿದ್ದೆ. ಮಧ್ಯಾಹ್ನನೇ ಕಸ ಹೊಡೆದು ನೆಲ ಒರೆಸಿ ಇನ್ನು ಅಡುಗೆ ಮನೆ ಕ್ಲೀನ್ ಮಾಡಿದ್ದೆ. ಐ ಥಿಂಕ್ ತೋರಿಸಿಲ್ಲ ಅಂತ ಇವಾಗ ನೆನಪಾಯಿತು, ಅದಕ್ಕೆ ಇವಾಗ ಒಂದ್ಸರಿ ಬಂದು ತೋರಿಸ್ತಾ ಇದ್ದೀನಿ. ಇನ್ನು ಸಾರಿದೆ, ಸಾರು ಬೆಚ್ಚಗಿಡಬೇಕು. ಸೊಪ್ಪಿನ ಸಾರು ನನ್ನ ಮೋಸ್ಟ್ ಫೇವ್ರೇಟೆಡ್ ಸಾರು. ಸೊ ಅದನ್ನು ಸ್ವಲ್ಪ ಬೆಚ್ಚಗಿಟ್ಟು ಇನ್ನು ಹಾಲು ಕಾಯಿಸೋದಕ್ಕೆ ಜಯಂತ್ ಇಡ್ತಾರೆ. ನಂದು ಇನ್ನು ಏನು ಕೆಲಸ ಇಲ್ಲ, ಬುಕ್ ಓದಬೇಕು. ಇವತ್ತೊಂದು ಸ್ವಲ್ಪ ಯಾಕೋ ಅನ್ನಿಸ್ತಾ ಇದೆ ಬುಕ್ ಓದಬೇಕಂತೇಳಿ. ಆಲ್ರೆಡಿ ಓದೇ ಇಲ್ಲ, ತುಂಬ ದಿನ ಆಯಿತು. ಬರೀ ಬಿಸಿ ಅಂತ ಅಂದ್ಕೊಂಡು ಓದಿಲ್ಲ. ಇವತ್ತೊಂದು ಸ್ವಲ್ಪ ಒಂದು ಅಟ್ಲೀಸ್ಟ್ 10 ಮಿನಿಟ್ಸ್ ಆದರೂ ಓದಿ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಆ್ಯಂಡ್ ಇನ್ನು ಫೇಸ್ಗೆ ಫ್ರೆಂಡ್ಸ್ ನಾನು ಟೋನರ್ ಅಪ್ಲೈ ಮಾಡಬೇಕು. ಇವಾಗಲ್ಲಿ ನಾನು ಹೇಳಿದ್ನಲ್ಲ, ಪ್ಯಾಡ್ಸ್ ಬಂದಿಲ್ಲ, ಕಾಟನ್ ಪ್ಯಾಡ್ಸ್ ಬಂದಿಲ್ಲ, ಮತ್ತು ಇನ್ನೊಂದು ನಾನು ಕೈಯಲ್ಲಿ ಹಚ್ಕೊತಾ ಇದ್ದೀನಿ ಅಂತೇಳಿ. ಅಲ್ಲಿ ಎಕ್ಸಿಬಿಷನ್ಗೆ ಹೋದಾಗ ಎಕ್ಸಾಕ್ಟಾಗಿ ಅಲ್ಲಿ ನನಗೆ ತುಂಬ ಹೆಲ್ಪ್ ಆಗಿದೆ ಅಂತಂದರೆ ಈ ಸ್ಪ್ರೇ ಬಾಟಲ್ ಸಿಕ್ಕಿದ್ದು. ಕಾಣಿಸಿದ ತಕ್ಷಣ ತಗೊಂಡು ಬ್ಯಾಗ್ ಹಾಕೊಂಡ್ಬಿಟ್ಟು ಏನು ಕೊಟ್ಟೆ. ಸೊ ಜಸ್ಟ್ ಸ್ಪ್ರೇ ಮಾಡಿಕೊಂಡು ಹಾಗೆ ಬಿಡ್ತಾ ಇದ್ದೀನಿ. ಸೊ ನೋಡಿ, ಟೋನರ್ ತುಂಬ ಹೆಲ್ಪ್ ಆಯ್ತು ನನಗೆ. ಅದು ಫೇಸ್ ಬಿಟ್ಕೊತಾರೆ, ನಿನಗೆ ಗೊತ್ತಾಗಲ್ಲ ಸುಮ್ಮನೆ. ಸೊ ಇದನ್ನು ಜಸ್ಟ್ ಟ್ಯಾಪ್ ಮಾಡ್ಕೊಂಡು ಅದ್ರ ಮೂಲಕ ಡ್ರೈ ಔಟ್ ಮಾಡ್ಕೊಂಡ್ರೆ ಸಾಕು, ಅಥವಾ ಹಾಗೆ ಬಿಟ್ಕೊಂಡ್ರೆ ಸಾಕು. ಹೆವಿ ಹೈಡ್ರೇಷನ್ ಬೇಕು, ಫುಲ್ಲಿ ಫೇಸ್ ಮೇಲೆ ಡಿಹೈಡ್ರೇಷನ್ ಇದೆ, ಡ್ರೈ ಸ್ಕಿನ್ ಅನ್ನೋರು ಮಾತ್ರ ಯೂಸ್ ಮಾಡಿ. ಈ ಥರ ನೈಟ್ ಟೈಮ್ ಕೂಡ ಟೋನರ್ ತುಂಬ ಒಳ್ಳೆಯ ರಿಸಲ್ಟ್, ಸಕ್ಕ ಚೇಂಜಸ್ ನೋಡ್ತೀರಿ ನೀವು. ನಾನಂತೂ ಹೆಂಗೋ ಇರೋ ಸ್ಕಿನ್ನನ್ನು ಎಷ್ಟೋ ಬೆಟರಾಗಿ ಮಾಡ್ಕೊತಾ ಇದ್ದೀನಿ. ಸೊ ಬಿಫೋರ್ ಹಂಗಿತ್ತು, ಇತ್ತೀಚೆಗೇನಿಲ್ಲ, ರೀಸೆಂಟ್ಲಿ ಯಾವುದೇ ರೀತಿ ಪ್ರಾಬ್ಲಮ್ಸ್ ಇಲ್ಲ, ಆರಾಮ್ಸೆ ಎಲ್ಲ ಮೇಂಟೈನ್ ಮಾಡ್ತಿದ್ದೀನಿ. ಬಟ್ ಬಿಫೋರ್ ಅಂತೂ ಸಖತ್ತು ಇರಿಟೇಷನ್ ಸ್ಕಿನ್, ಅಂದರೆ ಲಾಸ್ಟ್ ಸ್ವಲ್ಪ ಇಯರ್ಸ್ ಬ್ಯಾಕ್ ಹಾಗೆ. ಇನ್ನು ತುಂಬ ಹೆಲ್ಪ್ ಆಯಿತು ಫ್ರೆಂಡ್ಸ್ ನನ್ನದ್ರ ಸ್ಪ್ರೇ ಬಟನ್. ಪಾಪುನಾ ಓಕೆ ಸರ್ಕೋ, ಪಾಪು ಅಂತೆ. ಸೊ ಜಯಂತ್ ಕಸ ಹಾಕಿ ಬರ್ತೀನಿ ಅಂತ ಹೋಗಿದ್ದಾರೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಲಾಗ್. ಐ ಹೋಪ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಒಂದೊಂದು ಲೈಕ್ ಮಾಡಿ. ನಮ್ಮ ಚಾನಲ್ನ ಇನ್ನವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀರಾ, ಲಾಗ್ಸ್ ನೋಡ್ತಾ ಇದ್ದೀರಾ. ಸೊ ಪ್ಲೀಸ್ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ನಾಳೆ ಬೆಳಗ್ಗೆ ಎದ್ದು ಒಂದು ಹೊಸ ಲಾಗ್ ಜೊತೆ ಸಿಗ್ತೀನಿ. ಅವರು ಟೇಕ್ ಕೇರ್, ಕೀಪ್ ವಾಚಿಂಗ್, ಕೀಪ್ ಸಪೋರ್ಟಿಂಗ್. ಬಾಯ್.